ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಇದಿಷ್ಟು ಛಾಂದೋಗ್ಯದ ಮಂಗಳಾಚರಣ. ಈಗ ಇನ್ನು ಮುಂದೆ ಉಪನಿಷತ್ತಿನ ಪಾಠ ಪ್ರಾರಂಭ. 283ನೇ ಪುಟದಲ್ಲಿ ನಡೀತಾ ಇದೆ ಪಾಠ, ನಡೀತಾ ಇದೆ. ಅದರ ವಿವರಣೆಯನ್ನು ಕೋಣಂತೀಗ. ಅಲ್ಲಿ 3ನೇ ಮಂತ್ರ ಪ್ರಾರಂಭ ಆಗಿ ಕಥಮಾರುಕ ಅಂತ ಪ್ರಶ್ನೆ ಮಾಡಿಕೊಂಡು ಕಥಮತ್ಸಾಮ ಅಂತ ಪ್ರಶ್ನೆ ಮಾಡಿದರು. ಕಥಮ ಉದ್ಗೀತ ಅಂತ ಅದಕ್ಕ ಸ್ವರೂಪದ ಪ್ರಶ್ನೆ. ರುಕ್ ಅಂದ್ರೆ ಯಾರು, ಪ್ರಾಣ ಇದು ಸಾಮ ಅಂದ್ರೆ ಯಾರು, ಉದ್ಗೀತ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರು. ಅದಕ್ಕೆ ಉತ್ತರವನ್ನ ಕೊಡುವಾಗ ವಾಕ್ ಏವ ರುಕ, ಪ್ರಾಣ ಸಾಮ, ಅಕ್ಷರ ಇತ್ತೇತದ ಅಕ್ಷರಂ ಉದ್ಗೀತ ಅಕ್ಷರಂ. 3 ಮಂದಿ ಪ್ರಶ್ನೆ ಮಾಡಿದ್ದಾರೆ, 3ಕ್ಕೆ ಉತ್ತರ ಕೊಟ್ಟಾರ. ರುಕ ಅನ್ನೋ ಶಬ್ದಕ್ಕೆ ಸರಸ್ವತಿ ಅಂತ ಅರ್ಥ ತಗೊಳ್ರಿ, ಸಾಮ ಶಬ್ದಕ್ಕೆ ಪ್ರಾಣದೇವರನ್ನು ತಗೊಳ್ರಿ. ಅಂದ್ರೆ ಸಾಮ ಅನ್ನೋ ಶಬ್ದ ಪ್ರಾಣದೇವರನ್ನ ಕರೀತದೆ. ಉದ್ಗೀತ ಅಂದ್ರೆ ಯಾರು ಅಂದ್ರೆ ಅಕ್ಷರ ಅಂತ ಅರ್ಥ ಹೇಳಿದ್ರು. ನಿನ್ನೆ ಭಾಷ್ಯವನ್ನು ಓದ್ತಾ ಇದ್ವಿ. ಭಾಷ್ಯವನ್ನು ಓದುವಾಗ ಮುಖ್ಯ ಪ್ರಾಣದೇವರ ಜೊತೆಗೆ ಸಂಯೋಗವಾದಾಗ ಅವಳಿಗೆ ರುಕ್ ಅಂತ ಕರೀತಾರೆ. ಆಗ ಅವಳು ತನಗಿಂತ ತಾನು ಉತ್ತಮಳಾಗ್ತಾಳೆ. ಪ್ರಾಣದೇವರ ಸಂಯೋಗವಿಲ್ಲದೆ ಇರುವಾಗ ವಾಕ್ ಅಂತ ಕರೆಸಿಕೊಳ್ತಾಳೆ. ಇಷ್ಟು ವಿಚಾರ ಬಂದಿತ್ತು. ಆಮೇಲೆ ಪ್ರಾಣಯೋಗ ವಿಯೋಗಾಭ್ಯಾಂ ಸೈಷೇಕಾಪಿ ವಿಭಿದ್ಯತೆ ವಾಗೇವ ಋಕ್ ತತ್ ಶ್ರುತೌ ಪ್ರೋಕ್ತ ಪ್ರಾಣಸ್ಸಾಮೇತಿ ಕೀರ್ತಿತಃ ಅಂತ ಇಲ್ಲಿ ತನಕ ಆಗಿತ್ತು ನಿನ್ನೆ ವಿಷಯ. ನಿನ್ನೆ ಕೊನೆಯಲ್ಲಿ ದೇಸಾಯರು ಒಂದು ಪ್ರಶ್ನೆ ಮಾಡಿದರು. ಪ್ರಾಯಶಃ ಅವ್ರು ಇವತ್ತು ಬಂದಿರ್ಲಿಕ್ಕಿಲ್ಲ ಪಾಠಕ್ಕೆ. ದೇಸಾಯರು ಒಂದು ಪ್ರಶ್ನೆ ಮಾಡಿದರು, ರುಕ್ ಅನ್ನೋ ಶಬ್ದಕ್ಕೆ ರುಕ್ ಅಭಿಮಾನಿ ಅಂತ ತಗೊಳ್ಳೇನ್ರಿ ಅಂತ ಅವ್ರು ಕೇಳಿದ್ರು. ನಾನು ಅಲ್ಲ, ರುಕ್ ಅನ್ನೋದಕ್ಕೆ ಸಂಯೋಗ ಅಂತ ಇಷ್ಟೇ ತಗೊಳ್ರಿ ಅಂತ ಉತ್ತರ ಹೇಳಿದೆ. ಅವ್ರು 2 ಸರ್ತಿ ಕೇಳಿದ್ರು, ನಾನು 2 ಸರ್ತಿನೂ ಅದನ್ನೇ ಹೇಳಿದೆ. ಏನಾಗ್ಯದ, ಇಲ್ಲಿ ಒಂದು ಶಬ್ದದೊಳಗೆ ವ್ಯತ್ಯಾಸ ಆಗಿ ರುಗತಾವಿತಿ ಧಾತೋರ್ಹಿ ರುಕ್ತ್ವಂ ಸರ್ಗಭಿಮಾನಿನಿ ಅಂತ ಅನ್ನೋ ಕಾಲದಲ್ಲಿ ಬರೆಸಿದ್ದೆ ನಿನ್ನೆ. ಸಾ ರುಕ್ ಅಭಿಮಾನಿನಿ ಅಂತ ಬರೆಸಿದ್ದೆ. ಅದು ಹೆಂಗ ಸರ್ಗಾಭಿಮಾನಿನಿ ಪದಚ್ಛೇದ ಹೆಂಗ್ ಮಾಡಬೇಕು, ಸಾ ರುಕ್ ಅಭಿಮಾನಿನಿ ಅಂತ. ಅದಕ್ಕೆ ಆಚಾರ್ಯರು 2ನೇ ಅರ್ಥ ಹೇಳುವಾಗ ಅದನ್ನು ಹೇಳ್ಯಾರ. ಮೊದಲನೇ ಅರ್ಥ ಪ್ರಾಣ ಸಂಯುಕ್ತ ಅನ್ನೋ ಅರ್ಥ ಹೇಳಿ 2ನೇ ಅರ್ಥದೊಳಗ ರುಕ್ ಅಭಿಮಾನಿನಿ, ಋಗ್ವೇದ ಅಭಿಮಾನಿನಿ ಅನ್ನೋ ಅರ್ಥವನ್ನು ಹೇಳ್ಯಾರ. ಯಾಕಂಗ ಅಂದ್ರ ಸಾಮ ಶಬ್ದಕ್ಕೆ ಪ್ರಾಣದೇವರಿಗೆ ಸಮತ್ವಾತ್ ಸಾಮ, ಎಲ್ಲರಲ್ಲೂ ಸಮನಾಗಿ ಇದ್ದದರಿಂದ ಸಾಮ ಒಂದರ್ಥ. 2ನೇ ಅರ್ಥ ಸಾಮ ವೇದಕ್ಕೆ ಅಭಿಮಾನಿಗಳಾದ್ರಿಂದ ಸಾಮ ಅಂತ. ಇಲ್ಲೂ ಹಂಗೆ ಪ್ರಾಣದೇವರ ಜೊತೆಗೆ ಸೇರಿಕೊಂಡದ್ದರಿಂದಾಗಿ ರುಕ್ ಅಂತ ಅರ್ಥ. 2ನೇ ಅರ್ಥದಲ್ಲಿ ಋಗ್ವೇದಕ್ಕೆ ಅಭಿಮಾನಿನಿಯಾದ್ರಿಂದಲೂ ರುಕ್ ಅಂತ ಅರ್ಥ ಅಂತ 2 ಅರ್ಥ ಹೇಳ್ಯಾರ. ಅವ್ರು ಯಾಕೆ ಹಂಗೆ ಕೇಳಿದ್ರು ಅಂತ ನನಗೆ ಕಲ್ಪನಾ ಬರಲಿಲ್ಲ. ಆಮೇಲೆ ತೆಗೆದು ನೋಡಿದೆ ನಾ ಅದನ್ನ. ಅದಕ್ಕೆ ಹಂಗ ಅರ್ಥ ಹೇಳಿದ್ದಾರೆ 2. ಅದೇನಾಯ್ತು, ಈಗ ಇದೊಂದು ಸ್ವಲ್ಪ ವಿಶೇಷ ಆಯ್ತು. ಅವ್ರು ಹೇಳಿದ್ದು ಒಂದು ಅನುಕೂಲ ಆಯ್ತು ನಮಗ, ನಾವು ಓದ್ಲಿಕ್ಕೆ. ಈಗ ನೋಡ್ರಿ, ವಾಕ್ ಅಂತನ್ನೋ ಶಬ್ದಕ್ಕೆ ಕೇವಲ ಮಾತಿಗೆ ಅಭಿಮಾನಿ, ರುಕ್ ಅನ್ನೋ ಶಬ್ದಕ್ಕೆ ಋಗ್ ಅಭಿಮಾನಿ, ಸಾಮ ಅನ್ನೋ ಶಬ್ದಕ್ಕೆ ಸಮರಾಗಿದ್ದಾರೆ, ಸಾಮಾಭಿಮಾನಿಗಳಾಗಿದ್ದಾರೆ ಪ್ರಾಣದೇವರು. ಮುಂದೆ ಉದ್ಗೀತ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಸರಿನಾ? ಈಗ ರುಕ್ ಸಾಮ ಉದ್ಗೀತ 3 ಶಬ್ದ ಅದ. ಒಂದ್ ಸ್ವಲ್ಪ ಗಮನಿಸ್ರಿ. ಸಾಮ ಇದು ಉದ್ಗೀತ ಅಂತನ್ನೋದು ಒಂದು ಸಾಮದ ಹೆಸರದು. ಉದ್ಗೀತ ಎಂಬುದು ಒಂದು ಸಾಮ. ಸಾಮ ಅಂತ ಪ್ರಾಣದೇವರು, ರುಕ್ ಅಂತ ಭಾರತೀ ದೇವಿಯರು. ಹೆಂಗದ ಅಂದ್ರೆ ಸಾಮಗಾಯನವನ್ನ ಮಾಡುವಾಗ
ಋಗ್ವೇದದ ಮಂತ್ರಗಳಿಗೆ ಮಾತ್ರ ಸಂಗೀತ ಹಚ್ಚಿ ಸಾಮಗಾಯನ ಮಾಡ್ತಾರ. ಯಜುರ್ವೇದದ ಮಂತ್ರಗಳು ಅಥರ್ವವೇದದ ಮಂತ್ರಗಳಿಗೆ ಹಚ್ಚೋದಿಲ್ಲ. ಸಂಗೀತ ಮಿಶ್ರಣ ಮಾಡೋದು ಎದಕ್ ಮಾಡ್ಲಿಕ್ಕೆ ಬರ್ತದ ಅಂತಂದ್ರ ಋಗ್ವೇದದ ಮಂತ್ರಗಳಿಗೆ ಮಾತ್ರ ಬರ್ತದ. ಮುಂದೆ ಬರ್ತದೆ ಇಲ್ಲಿ ರುಚಿ ಅಧ್ಯೂಢಂ ಸಾಮ ಅಂತ ಕರೀತಾರ. ಋಗ್ವೇದದ ಮೇಲೆ ಏರಬೇಕು ಆವಾಗ ಸಾಮ ಆಗ್ತದ ಅಂತ ಹೆಸರು ಕರೆದಾರ. ಯಾಕಿದನ್ನ ಹೇಳಿಕತ್ತೀನಿ ಅಂದ್ರೆ ಯಜುರ್ವೇದದಲ್ಲಿ ಮಂತ್ರಗಳೇನಿರ್ತಾವ ವಾಕ್ಯ ರೂಪದಲ್ಲಿ ಇರ್ತಾವ. ವಾಕ್ಯಕ್ಕೆ ಸಂಗೀತ ಹಚ್ಚಲಿಕ್ಕೆ ಬರೋದಿಲ್ರಿ. ನೀವು ನಾನು ಊರಿಗೆ ಹೋಗುತ್ತೇನೆ ಅನ್ನೋ ವಾಕ್ಯವನ್ನ ಏನ್ ಮಾಡಿದಾರ ಹಾಡ್ಲಿಕ್ಕೆ ಬರ್ತಾ ಹೇಳೋಣಂತ. ನಾನು ಹಿಂಗ್ ಮಾಡ್ಲಿ ಬರ್ತದ? ಹೀಗೆ ಎಷ್ಟು ಅಸಹ್ಯ ಆಗ್ತದ ಅದು. ಊರಿಗೆ ಅಂತ ಅಲ್ಲಿ ಬರೋದಿಲ್ಲ. ಅದೇ ಮತ್ತೇನಪ್ಪಾ ಅಂದ್ರೆ ಮತ್ತೆ ಸಂಗೀತದಲ್ಲಿ ನೀವು ಬೇಕಾದಷ್ಟು ಅಂದ್ರೆ ಪದ್ಯ ರೂಪದಲ್ಲಿ ಬರೆದದ್ದನ್ನ ಹೆಂಗಾದ್ರೂ ಹೇಳಿಕ್ ಬರ್ತದ. ಅದಕ್ಕೆ ಋಗ್ವೇದ ಮಂತ್ರಗಳೆಲ್ಲ ಪದ್ಯ ರೂಪದಲ್ಲಿ ಇದ್ದುದರಿಂದ ಅದಕ್ಕೆ ಸಂಗೀತ ಮಿಶ್ರಣ ಮಾಡಬಹುದು. ಅದನ್ನೇ ಹೆಂಗ್ ಅನುಸಂಧಾನ ಮಾಡಿದ್ರೆ ಹಿರಿಯರು ಅಂತಂದ್ರೆ ಋಕ್ ಅಂತಂದ್ರ ಸರಸ್ವತಿ ಅರ್ಥಾತ್ ಭಾರತೀ ದೇವಿ, ಸಾಮ ಅಂದ್ರೆ ಪ್ರಾಣದೇವರು. ಹೌದು, ಈಕಿಗೆ ರುಕ್ ಅವಸ್ಥೆ ಬಂದಾಗ ಶ್ರೇಷ್ಠತ್ವ ಬರ್ತದ ಅಂದ್ರೆ ಅರ್ಥ ಏನು ಅಂದ್ರೆ ಸಾಮನ ಜೊತೆಗೆ ಸೇರಿದಾಗ, ಪ್ರಾಣದೇವರ ಜೊತೆಗೆ ಸೇರಿದಾಗ ಒಂದು ವಿಶೇಷ ಅವಸ್ಥೆ ಬರ್ತದ. ಅದರಿಂದಾಗಿ ಉದ್ಗೀತನ ಚಿಂತನೆ ಮಾಡ್ಲಿಕ್ಕೆ ಬರ್ತದ ಅಂತ ಈ ಕಾನ್ಸೆಪ್ಟ್ ತಗೊಂಬಂದಾರ. ಕಲ್ಪನಾ ಅಂತ ಹೇಳಿದ್ದೇನೆ ಅಂತ ಹೇಳಿ ಹಿಂಗ್ ಬರ್ಕೋಬೇಕು. ನಾವೀಗ ಏನ್ ಬರ್ಕೋಬೇಕು ಅಂದ್ರೆ ರುಕ್ ಇಸ್ ಈಕ್ವಲ್ ಟು ಋಗ್ವೇದಾಭಿಮಾನಿ ಭಾರತಿ, ಸಾಮ ಇಸ್ ಈಕ್ವಲ್ ಟು ಸಾಮಾಭಿಮಾನಿ ವಾಯು. ವೇದಾಭಿಮಾನಿನಿ ಭಾರತಿ, ಆಮೇಲೆ ಸಾಮವೇದಕ್ಕೆ ವಾಯುದೇವರು, ರುಚಿ ಅಧ್ಯೂಢಂ ಸಾಮ ಅದು ಮುಂದಿನ ಶಬ್ದ. ಅಂದ್ರೆ ಋಗ್ವೇದಕ್ಕೇನೆ ಸಾಮವನ್ನ ಸೇರಿಸೋದು. ಋಗ್ವೇದಕ್ಕೆ ಸಂಗೀತ ಸೇರಿಸಿದಾಗ ಸಾಮಗಾನವಾಗುತ್ತದೆ. ಬರ್ಕೊಳ್ರಿ. ಋಗ್ವೇದಕ್ಕೆ ಸಂಗೀತವನ್ನು ಸೇರಿಸಿದಾಗ ಸಾಮವೇದವೆನಿಸುತ್ತದೆ. ಅದಕ್ಕೆ ಆ ಸೇರಿಸು ಅನ್ನೋ ಅರ್ಥದಲ್ಲೇನೆ ರುಕ್ ಅಂತ ಬರೆದಿಟ್ಟಾರ ಅಷ್ಟೆ, ಮತ್ತೇನಿಲ್ಲ. ರುಕ್ ಅಂತ ಬರೆದಿದ್ದು. ಸರಿ ಆಯ್ತಾ? ಇದರಿಂದಲೇನೆ ಉದ್ಗೀತನ ಉಪಾಸನ. ಇಷ್ಟು ಕೊನೆಯದು. ಇದರಿಂದ ಉದ್ಗೀತನ ಉಪಾಸನ ಅಷ್ಟು ಬರ್ಕೊಂಡ್ಬಿಡ್ರಿ ಸಾಕು, ಮುಗಿದೋತು. ಮುಂದೋಗೋಣಂತ ಬರ್ರಿ. ಇನ್ನು ಅಕ್ಷರಂ ಉದ್ಗೀತ ಅಂತದ. ಅಲ್ಲಿ ಸಾಮ ಇತ್ಯೇತತ್ ಅಕ್ಷರಂ ಉದ್ಗೀತ ಅಂತದ. ಅದಕ್ಕೆ ಆಚಾರ್ಯ ಬರೀತಾರ, ದೇವರಿಗೆ ಅಕ್ಷರ ಅಂತ ಯಾಕೆ ಹೆಸರು ಅಂದ್ರೆ ಅಕ್ಷಯಾತ್ ರತಿರೂಪತ್ವಾತ್ ಅಕ್ಷೇಶು ರಮಣಾದಪಿ ಅಕ್ಷರಂ ಭಗವಾನ್ ವಿಷ್ಣು ಓಮಿತ್ಯುಚ್ಚತ್ವ ಹೇತುತಃ ಅಂತ ಭಾಷ್ಯವಾಕ್ಯ. ಎರಡೆರಡು ಕಾರಣಗಳನ್ನು ಕೊಡ್ಲಿಕ್ಕೆ ಶ್ರೀಮದಾಚಾರ್ಯ. ಮೊದಲನೇ ಇದ್ದು ಅಕ್ಷಯಾತ್, ಆಮೇಲೆ ಎರಡನೇ ಇದ್ದು ರತಿರೂಪತ್ವಾತ್. ಅಂದ್ರೆ ಅಕ್ಷರ ಅನ್ಲಿಕ್ಕೆ ಮೊದಲನೇ ಅರ್ಥ ಏನ್ ಕೊಟ್ರು, ಪರಮಾತ್ಮ ಏನಾಗ್ಯಾನ ಅಂತಂದ್ರೆ ಅಮ ತಡ್ರೆ ಒಂದು ನಿಮಿಷ ಅಂತ. ನಾಶರಹಿತನಾದದ್ದರಿಂದ ಮತ್ತು ಸುಖರೂಪನಾದದ್ದರಿಂದ ದೇವರಿಗೆ ಅಕ್ಷರ ಅಂತ ಕರೀತಾರೆ. ಬರ್ಕೊಂಡು ಇಟ್ಕೊಳ್ರೆ, ಎಲ್ಲಾರು ಅರ್ಥ ಏನಂತ ತಿಳ್ಕೊಂಡು ಹೇಳಿ. ಸರಿ. ಅಕ್ಷಯಾತ್ ರತಿರೂಪತ್ವಾತ್, ನಾಶರಹಿತನಾಗಿದ್ದಾನೆ ಹಾಗೂ ಸುಖರೂಪನಾಗಿದ್ದಾನಾದ್ರಿಂದ ದೇವರಿಗೆ ಅಕ್ಷರ ಅಂತ ಕರೆಯೋದು. ಎರಡನೆಯದ್ದು ಅಕ್ಷೇಶು ರಮಣಾದಪಿ, ಇಂದ್ರಿಯಗಳಲ್ಲಿ ಇದ್ದು ಪ್ರೇರಿಸುತ್ತಾನಾದ್ದರಿಂದ ದೇವರಿಗೆ, ಇಂದ್ರಿಯ ಪ್ರೇರಕನಾದದ್ದರಿಂದ ದೇವರಿಗೆ ಅಕ್ಷರ ಅಂತ ಕರೀತಾರೆ. ಬಹಳ ವಿಚಿತ್ರ. ಆಚಾರ್ಯ ವ್ಯಾಖ್ಯಾನದಲ್ಲಿ ಮಾತ್ರ ಹಿಂಗೆ ಸಿಗ್ತದೆ ನಮಗೆ, ಉಳಿದ ಕಡೆಗೆ ಸಿಗೋದಿಲ್ಲ. ಏನಂತ? ಅಕ್ಷೇಶು ಇಂದ್ರಿಯಗಳಲ್ಲಿ ರಮಣ ಪ್ರೇರಕ ಇದ್ದು ಪ್ರೇರಣೆಯನ್ನು ಮಾಡ್ತಾನಾದ್ದರಿಂದ ಏನ್ ಕರೆದಿದ್ದಾರೆ ದೇವರಿಗೆ ಅಕ್ಷರ ಅಂತ ಕರೀತಾರೆ. ಒಂದು ನಾಶರಹಿತನಾಗಿದ್ದಾನೆ ಹಾಗೂ ಸುಖರೂಪನಾಗಿದ್ದಾನಾದ್ದರಿಂದ ಅಕ್ಷರ. ಎರಡನೇದ್ದು ಇಂದ್ರಿಯಗಳಲ್ಲಿದ್ದು ಪ್ರೇರಣೆ ಮಾಡ್ತಾನ ಅಕ್ಷರ ಅಂತ. ವಿಷ್ಣು ಓಂ ಇತ್ಯುಚ್ಚತ್ವ ಹೇತುತಃ, ಓಂ ಅಂತ ಯಾಕೆ ಕರೀತಾರೆ ದೇವರಿಗೆ? ಉಚ್ಚತ್ವ ಹೇತುತಃ, ಉತ್ತಮನಾಗಿದ್ದಾನೆ ಎಂಬ ಕಾರಣದಿಂದ ಕರೀತಾರೆ. ಇತಿ ಶಬ್ದೋ ಅನ್ಯಥಾ ಭಾವ ನಿವೃತ್ತ್ಯರ್ಥಂ. ಇತಿ ಶಬ್ದ ಅದ. ಇತಿ ಶಬ್ದ ಏನರ್ಥದಕ್ಕ ಅಂತಂದ್ರೆ ಅನ್ಯಥಾ ಭಾವ ನಿವೃತ್ತ್ಯರ್ಥಂ,
ಸದಾ ಉತ್ತಮನಾಗಿಯೇ ಇರ್ತಾನ, ಸದಾ ನಾಶರಹಿತನಾಗಿ ಸುಖಪೂರ್ಣನಾಗಿರ್ತಾನ ಅಂತ ತಿಳಿಸ್ಲಿಕ್ಕೆ ಇತಿ ಇತಿ ಅಂತ ಕರೆದಾರ. ಎಲ್ಲಿ ಆ ಮಂತ್ರದಲ್ಲಿ ನೋಡ್ರಿ, ಸಾಮ ಇತ್ತೆ ಓಂ ಇತ್ತೆ ತತ್, ಓಂ ಇತ್ತೆ ತತ್ ಅಂತ ಅನ್ನುವಲ್ಲಿ ಓಂ ಇತಿ ಅಂತ ಮೇಲೆ ಮಂತ್ರದಲ್ಲಿದೆ ಅಲ್ರಿ. ಓಂಕಾರ ಜೊತೆಗೆ ಇತಿ ಶಬ್ದ ಎದಕ್ ಬರ್ಬೇಕಾತು ಅಂದ್ರೆ ಅನ್ಯಥಾ ಭಾವ ನಿವೃತ್ತಿ. ಅನ್ಯಥಾ ಭಾವ ನಿವೃತ್ತಿ ಅಂದ್ರೆ ಈಗ ಏನ್ ಹೇಳಿಕತ್ತೀವಿ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅವ ಇರೋದಿಲ್ಲ ಅಂದ್ರೆ ಅತ್ಯುಚ್ಚನಾಗಿದ್ದಾನೆ ಅಂತ ಅನ್ನೋ ಅರ್ಥವನ್ನು ಓಂಕಾರಕ್ಕೆ ಹೇಳಿಕತ್ತೀವಿ. ಅದು ಅನ್ಯಥಾ ಭಾವ. ಇವತ್ತ ಬಹಳ ಎತ್ತರದಾಗಿದ್ದಾನ, ನಾಳೆ ವ್ಯತ್ಯಾಸ ಆಗ್ಬಹುದೇನೋ ದೇವರಿಗೆ ಅಂದ್ರೆ ಇಲ್ಲ, ಅನ್ಯಥಾ ಭಾವ ಇಲ್ಲ. ಓಂ ಅಂತಂದ್ರೆ ಮುಗಿತಾವ ಅಷ್ಟೇ ಕೆಲಸ ಅಂತ ಹೇಳ್ಯ. ಸರಿ. ಏವಂ ಅತ್ಯುಚ್ಚ ಏವಾಸೌ ಸರ್ವದೈತಧೃತಿ ಸ್ಥಿತ. ಹಿಂಗೆ ಯಾವಾಗಲೂ ಎಲ್ಲ ಹೃದಯದಲ್ಲಿದ್ದಾನ. ಉದ್ಗೀಯಮಾನೋ ಉದ್ದೀತ, ಎಲ್ಲ ರೀತಿಯ ಗಾಯನ ಮಾಡಿಸಿಕೊಳ್ಪಡ್ತಾನದ್ರಿಂದ ಭಗವಾನ್ ಪುರುಷೋತ್ತಮ, ಪುರುಷೋತ್ತಮ ಉದ್ದೀತ ಎಂದು ಕರೆಸಿಕೊಳ್ತಾನೆ. ಮುಗೀತಿಷ್ಟು ವಿಷಯ ಮುಗೀತೀಗ. ಅಂದ್ರೆ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟುಕೊಂಡು ಮುಗಿಸ್ಕೊಂಡ್ರು. ಸರಿ ಆಯ್ತಾ. ನಿನ್ನೆ ಹೇಳಬೇಕಾದ ಅಂಶ ಇಷ್ಟು ಉಳ್ಕೊಂಡಿತ್ತು, ಅದೆಷ್ಟು ಮುಗೀತೀಗ. ಏನ್ ಮಾಡಿದ್ರು, ಓಂಕಾರದ ಅರ್ಥವನ್ನು ಸರ್ವೋತ್ತಮನೆಂಬುದಾಗಿ ಹೇಳಿ ಅವನ ಸರ್ವೋತ್ತಮತ್ವವನ್ನು ತಾರತಮ್ಯ ಪೂರ್ವಕವಾಗಿ ಹೇಳ್ತೀವಿ ಅಂತ ಪ್ರಾರಂಭ ಮಾಡಿ ತಾರತಮ್ಯ ಪೂರ್ವಕವಾಗಿ ಹೇಳಿದ್ರು. ಅದರಲ್ಲಿ 8 ಕಕ್ಷೆಗಳನ್ನು ಹೇಳಿ 8ನೇದಲ್ಲಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಪರಮಾತ್ಮ ಅಂತ. ಅದಕ್ಕೆ ಕೆಲವರು ಈ ಛಾಂದೋಗ್ಯದ ಮಾತನ್ನ ಇಟ್ಟುಕೊಂಡು ವಾಯುಸ್ತುತಿಯ ಪ್ರಾರಂಭದಲ್ಲಿ, ವಾಯುಸ್ತುತಿ ಅಲ್ಲ, ಶ್ರೀಮದಾಚಾರ್ಯ ಬರೆದ ನಖಸ್ತುತಿ, ಆ ನಖಸ್ತುತಿಯಲ್ಲಿ ಬರುವಂತಹ ಮಾತಿಗೂ ಅರ್ಥವನ್ನು ಬರೆದಿದ್ದಾರೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಅಂತನ್ನುವಲ್ಲಿ ಅಷ್ಟಮಃ ರಸಾಯ. 8ನೇ ರಸ ಅಂತ ಕರೆಸಿಕೊಂಡವ ಯಾರು? ರಸಾನಾಂ ರಸತರ ಪರಮಃ ಪರಾರ್ಧ್ಯ ಅಂತ ಕರೆಸಿಕೊಂಡ ಪರಮಾತ್ಮ ಅವನ 8ನೇ ಸ್ಥಾನದಲ್ಲಿ ಇದ್ದವನು. ಇನ್ನುಳಿದವರು ಯಾರಿಲ್ಲ ಅಂಥವರು ಅಂತನ್ನೋ ಅರ್ಥವನ್ನು ಕೆಲವರು ವ್ಯಾಖ್ಯಾನಕಾರ ಮಾಡಿದ್ದಾರೆ. ವಾಯುಸ್ತುತಿಗೆ ಅನೇಕ ವ್ಯಾಖ್ಯಾನಗಳಿವೆ. ಅದರಲ್ಲಿ ವಿಶೇಷವಾಗಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡ್ಯಾರ. ಬೇರೆ ಬೇರೆ ಎಲ್ಲ ವ್ಯಾಖ್ಯಾನಕಾರರು ಇದ್ದಾಗ ಆ ಅರ್ಥವನ್ನು ಹೇಳಿದ್ದಾರೆ. ಈ ಛಾಂದೋಗ್ಯದ ಮಾತಿಟ್ಟುಕೊಂಡು ಅಲ್ಲಿ ದೂರತಃ ಅಪಾಸ್ತಂ, ಅದು ಹೆಂಗೆ ಎರಡು ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಇರೋದೇ ಜಗತ್ತಿನಲ್ಲಿ 6 ರಸಗಳು, 7ನೇದ್ದೇ ಇಲ್ಲ, 8ನೇದ್ದೆಲ್ಲಿಂದ ಹುಡ್ಕೊಂಡು ಬರೋಣ್ರಿ ಅಂತ ಹಿಂಗೆ ಕೇಳ್ಯಾರ. ಅಪಾಸ್ತಂ ರಸೋ ಯೋಷ್ಟಮಃ ಅಂತ. ಎಷ್ಟು ರಸ ಅವ? 6 ರಸ, ಷಡ್ ರಸ ಅಂತ ಕರೀತಾರೆ. ಬರೋಬ್ಬರಿ ನಮಗಿರೋ ಶತ್ರುಗಳು 6 ಮಂದಿ, ಇರೋ ರಸಗಳು 6, ಶತ್ರುಗಳು 6 ರಸಗಳು. ಅದಕ್ಕೆ ಅವರು ಮ್ಯಾಚ್ ಇರ್ತಾರ ಅಂತ ಅರ್ಥ. ಅದಕ್ಕೆ ನಾವೇನಾಯ್ತು ಅಂದ್ರೆ 6 ರಸಗಳಿರೋದು, 7ನೇದ್ದಿಲ್ಲ, 8ನೇದ್ದೆಲ್ಲಿಂದ ತಗೊಂಡ್ಬರೋಣ ಅಂತ ಕೇಳಲಿಕ್ಕೆ ಆಚಾರ ಹಂಗೆ ಹೇಳ್ಯಾರ. ಭಗವಂತನಿಗೆ ಸಮನಾದವನೇ ಇಲ್ಲ ಅಂದ್ರೆ ಉತ್ತಮನಾದವನೆಲ್ಲಿಂದ ಕರ್ಕೊಂಡ್ಬರ್ಬೇಕು ಅನ್ನೋ ಅರ್ಥದಲ್ಲಿ ಅಪಾಸ್ತಂ ರಸೋ ಯೋಷ್ಟಮಃ ಅದ ಒಂದರ್ಥ. ಎರಡನೆಯದ್ದು ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಸ್ತೆ ಸಮಂ, ದೂರತಃ ಅಪಾಸ್ತಂ, ಅವಂಥವ ಇಲ್ಲೇ ಇಲ್ಲ, ದೂರದಿಂದಲೇ ಹೋದವ ಅಂತ ಹೇಳಿ. ಆಮೇಲೆ ರಸೋ ಯೋಷ್ಟಮಃ, ಯಾರವ ಪರಮಾತ್ಮ? 8ನೇ ರಸ. 8ನೇ ರಸ ಅಂತ ಎಲ್ಲದ ಅಂದ್ರೆ ಈ ಛಾಂದೋಗ್ಯದಲ್ಲಿ ಏನೀಗ ರಸ ಬಂತು ಈ ಅಭಿಪ್ರಾಯದಲ್ಲೂ ಹೇಳಿದ್ದಾರೆ ಎಂದು ಕೆಲವು ವ್ಯಾಖ್ಯಾನಕಾರ ತಿಳಿಸ್ಯಾರ. ಸರಿ, ಮುಂದೋಗೋಣಂತ. 284ನೇ ಪುಟ ಮೇಲ್ಗಡೆಗೆ ತದ್ವಾ ಏತನ್ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ರುಕ್ಚಸಾಮಚ ತದೇತನ್ಮಿಥುನಂ ಓಮಿತ್ಯೇತಸ್ಮಿನ್ನಕ್ಷರೇ ಸಂಸೃಜ್ಯತೆ ಅಂತ ಪ್ರಾರಂಭ ಆಯ್ತು. ಮತ್ತೆ 4ನೇ ಮಂತ್ರ ಹೊಸಾದು. ಏನು ಅಂತಂದ್ರೆ ಮಿಥುನಂ, ಮಿಥುನಂ ಅನ್ನೋ ಶಬ್ದಕ್ಕೆ ದಂಪತಿ ಅಂತ ಅರ್ಥ. ತದ್ವಾ ಏತನ್ ಮಿಥುನಂ ಬರ್ಕೊಳ್ರಿ. ಏತನ್ ಮಿಥುನಂ ಅನ್ನೋ ಶಬ್ದಕ್ಕೆ ಈ ದಂಪತಿಗಳು ಅಂತ ಅರ್ಥ. ಯದ್ವಾಕ್ಚ ಪ್ರಾಣಶ್ಚ, ಈ ವಾಕು ಮತ್ತು ಪ್ರಾಣ ಏನಿದ್ದಾರೆ ಇವರಿಬ್ಬರೂ ದಂಪತಿಗಳು. ಅವ್ರಿಗೆ ಹೆಂಗ? ರುಕ್ಚ ಸಾಮಚ, ರುಕು ಮತ್ತು ಸಾಮ ಅನ್ನುವ ಹೆಸರಿನಲ್ಲೂ ದಂಪತಿಗಳಾಗ್ಯಾರ, ವಾಕ್ ಪ್ರಾಣ ಅನ್ನೋ ಹೆಸರಿನಲ್ಲೂ ದಂಪತಿಗಳಾಗ್ಯಾರ. ಅಂದ್ರೆ ಪ್ರಾಯಶಃ 2 ಜೋಡಿ ಇರ್ಬೇಕು, 2 ಜೋಡಿ, ಗಂಡ ಹೆಂಡತಿ ಗಂಡ ಹೆಂಡತಿ ಗಂಡ ಹೆಂಡತಿ ಗಂಡ ಹೆಂಡತಿ ಅನ್ನೋ ಜೋಡಿ ಇರ್ಬೇಕು ಅವು. ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ, ವಾಕ್ ಪ್ರಾಣ ಅನ್ನೋ ದಂಪತಿಗಳದ್ದು ಒಂದು, ರುಕ್ ಸಾಮ ಅನ್ನುವಂಥದ್ದು ಒಂದು. ಅದನ್ನೇ ಬರೆದಾರ ರಾಯರು. ಬರೆಯೋ ಕಾಲಕ್ಕೆ ಸ್ಪಷ್ಟ ಬರೀತಾರ. ಯದೇತದ್ವಯಂ ಮಿಥುನಂ, ಎರಡನ್ನೇ ಬರ್ಕೋಬೇಕು. ಅಂದ್ರೆ 4 ಮಂದಿ ಬರ್ಕೋಬೇಕು ಲೆಕ್ಕದಾಗ. ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ ಇತಿ ತದೇತದ್ವಯಂ ಮಿಥುನಂ ವೈ ನಿತ್ಯಂ ದಾಂಪತ್ಯ ರೂಪೇಣ ಅಭಿಯುಕ್ತಂ ವೈ ಪ್ರಸಿದ್ಧಂ ಅವಸ್ಥಾ ಭೇದಮಾದಾಯ
ವಾಣೀಶಯೋರ್ ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚೇತಿ ಪೃಥಗುಕ್ತಿ. ಸರಿ, ಅದು ಅವಸ್ಥಾಭೇದ ಇಟ್ಕೊಂಡು ಎರಡೆರಡು ಹೆಸರು ಹೇಳಿವಿ. ವಾಕ್ ಪ್ರಾಣ ಅವಸ್ಥಾ ಒಂದು, ರುಕ್ ಸಾಮ ಅವಸ್ಥಾ ಮತ್ತೊಂದು. ಹಂಗಿಟ್ಕೊಂಡ ಎರಡು ಅಭಿಪ್ರಾಯವನ್ನು ನಾವು ತಿಳಿಸಿದ್ದೇವೆ. ಸರಿ, ಮುಂದ ತದೇ ತನ್ಮಿಥುನಂ, ಈ ದಂಪತಿಗಳು ಓಮಿತ್ತೇತದ್ ಅಸ್ಮಿನ್ ಅಕ್ಷರೇ, ಓಂಕಾರ ವಾಚ್ಯರಾದ ಭಗವಂತರಲ್ಲಿ ಆಗ್ತಾರ ಸಂಸೃಜ್ಯತೆ ಸಂಗತೌ ಭವತಃ, ಮುಕ್ತಿಯಲ್ಲಿ ಸೇರ್ತಾರ. ಮುಕ್ತಿಯಲ್ಲಿ ಅಕ್ಷರನಾಮಕನಾದ ಭಗವಂತನಲ್ಲಿ ಸೇರಿಕೊಳ್ತಾರ ಇವರು ಅಂತ ಹೇಳಿದ್ರು. ಅದೇನ್ ದೊಡ್ಡ ವಿಷಯ ಇದೆ ಆಚಾರ್ಯ, ಎಲ್ಲಾರು ಸೇರ್ಕೋತಾರ ಮುಕ್ತಿಯಲ್ಲಿ, ಭಗವಂತನನ್ನು ಸೇರಂಗಿಲ್ಲ ಯಾರು, ಇವರೊಬ್ಬರು ಸೇರ್ಕೋತಾರನ ಅಂತ ಹೇಳಿದ್ರೆ, ಅದಕ್ಕ ಆಚಾರ್ಯ ಅಂತಾರ, ಸಾಕ್ಷಾತ್ತಾಗಿ ಭಗವಂತನನ್ನು ಹೊಂದುವುದಕ್ಕೂ ದ್ವಾರ ಭಗವಂತನನ್ನು ಹೊಂದುವುದಕ್ಕೂ ವ್ಯತ್ಯಾಸ ಅದ. ಶೇಷದೇವರೇ ಮೊದಲಾದವರೆಲ್ಲ ಭಗವಂತನಲ್ಲಿ ಸೇರ್ತಾರ ಹೋಗಿ, ಅಂದ್ರೆ ಸಾಯುಜ್ಯ ಮೋಕ್ಷವನ್ನು ಪಡಿತಾರೆ, ಇಲ್ಲ ಅಂತಂದಿಲ್ಲ. ಆದ್ರೆ ಅವರೆಲ್ಲ ಹೆಂಗ್ ಸೇರ್ತಾರ ಅಂದ್ರೆ ಮುಖ್ಯ ಪ್ರಾಣದೇವರ ದ್ವಾರ ಸೇರ್ತಾರ. ಮುಖ್ಯ ಪ್ರಾಣದೇವರು ಭಾರತೀ ದೇವರು ಸಾಕ್ಷಾತ್ತಾಗಿ ಭಗವಂತನಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆ ರೂಪದಲ್ಲಲ್ಲ, ಮತ್ತ ಬ್ರಹ್ಮ ಸರಸ್ವತಿಗಳಾದಾಗ ಪ್ರಾಣದೇವರಿಗೆ ಮೋಕ್ಷ ಇಲ್ಲ, ಭಾರತೀ ದೇವಿಗೂ ಮೋಕ್ಷ ಇಲ್ಲ. ಆ ರೂಪದಲ್ಲಿ ಅವ್ರ ಮುಂದೆ ಬ್ರಹ್ಮದೇವರು ಆಗ್ಬೇಕು, ಈಗ ಸರಸ್ವತಿ ಆಗ್ಬೇಕು, ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅವರು. ಆದ್ದರಿಂದ ಸರಿ, ಏನಾತು ಈಗ, ಏನಾಯ್ತು ಏನ್ ತಿಳಿಲಿಲ್ಲ, ಒಟ್ಟೇನೋ ಕಥೆ ಹೇಳಿರ್ತಾರ ಅಂತ ಇಷ್ಟ ಅನಿಸ್ಬಿಡುತ್ತೆ ಅಷ್ಟೇ. ಒಟ್ಟು ಶ್ರೀಮದಾಚಾರ್ಯ ಹೇಳಿದ್ರು, ಕಪಿಲಾಚಾರ್ಯ ಅದನ್ನ ಅನುವಾದ ಮಾಡಿದ್ರು ಅಂತ ಇಷ್ಟಾತ್ ಕಥೆ ಅದು. ಹಂಗಲ್ಲ, ನಾನಾಗಲೇ ಹೇಳಿದೆ ಅದಕ್ಕೆ ಋಗ್ವೇದ ಹಾಗೂ ಸಾಮವೇದ ಆ ಋಕ್ ಸಾಮಗಳು ಕೂಡಿದಾಗ ಮಾತ್ರ ಉದ್ಗೀತವೆಂಬ ಸಾಮವನ್ನ ಗಾನ ಮಾಡ್ಲಿಕ್ಕೆ ಬರ್ತದ ಅಂತ. ಅದಕ್ಕೆ ಪ್ರಾಣದೇವರು ಭಾರತೀ ದೇವಿಯರು ಅಕ್ಷರನಾಮಕನಾದ ಭಗವಂತನ ಒಳಗೆ ಸೇರ್ತಾರ ಅಂದ್ರು, ಋಗ್ವೇದಕ್ಕೆ ಸಂಗೀತ ಹಚ್ಚಿ ಉದ್ಗೀತವೆಂಬ ಸಾಮಗಾಯನ ಮಾಡ್ತಾರ ಅಂದ್ರು ಒಂದೇ ಅರ್ಥ, ಬೇರೆ ಅಲ್ಲ. ಇದು ಆ ಒಂದು ಆಧ್ಯಾತ್ಮಿಕ ಅರ್ಥ, ಒಂದು ಅಧಿದೈವಿಕ ಅರ್ಥ. ಅದು ಆಧ್ಯಾತ್ಮಿಕ ಅರ್ಥ ಏನು ಅಂತ ಕೇಳಿದ್ರೆ, ಸಾಮಗಾಯನ ಮಾಡಿದ್ರು ಒಳಗಡೆಗೆ, ಅದು ಬರೀ ಇಷ್ಟ ನಮಗೆ ಮೇಲ್ ನೋಡ್ಲಿಕ್ಕೆ ತೋರೋದು. ಅಧಿದೈವಿಕ ಅರ್ಥ ಕೇಳಿದಾಗ ಪ್ರಾಣ ಭಾರತೀಯರು ಪರಮಾತ್ಮ ಅಂತ ಅರ್ಥ. ಅದನ್ನೇ ಆಗಲೇ ನಾನು ಬರೆಸಿದ್ದೆ, ಹಿಂಗಿಟ್ಕೋಣಂತ ಇನ್ನೊಂದ್ಸಲ. ಈಗ ಒಂದದ ಅಗ್ನಿಮೀಳೆ ಪುರೋಹಿತಂ ಅನ್ನುವಂತಹ ಒಂದು ಋಗ್ವೇದದ ಮಂತ್ರ, ಇದಕ್ಕ ಭಾರತೀ ದೇವಿ. ಈಗ ರುಕ್ ಅನ್ನೋದಕ್ಕೆ ಭಾರತೀ ದೇವಿ. ಬರೀ ನಾ ಮಾತಾಡ್ಲಿಕ್ಕತ್ತೀನಿ, ನಾ ಮಾತಾಡ್ತಾ ಇದ್ದಾಗಲೂ ಅದಕ್ಕೆ ಅಭಿಮಾನಿ ಅವಳೇ ಇದ್ದಾಳೆ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ, ಸಕಲ ವಚನ ಚೇತೋ, ಅವಳು ಮನಸ್ಸಿಗೂ ಮಾತಿಗೂ ಅಭಿಮಾನಿಯಾಗಿದ್ದಾಳೆ ಭಾರತೀ ದೇವಿ. ಆಗ ಅವಳೇನಾಗ್ಯಾಳ, ವಾಕ್ ಅಂತ ಕರ್ಸ್ಕೊಂಡಾಳ. ಈಗ ಬಿಟ್ಟೆ, ಮಾತಾಡೋದು ನಿಲ್ಲಿಸಿದೆ, ಮಂತ್ರಲಿಕ್ಕೆ ಶುರು ಮಾಡಿದೆ. ಅಗ್ನಿಮೀಳೆ ಪುರೋಹಿತಂ ಅಂತ ರುಕ್ಕಾದ್ಲು ಅವಳು. ಯಾಕೆ ರುಕ್ಕಾದ್ಲು ಅಂದ್ರೆ ಒಂದು ಚಾನ್ಸ್ ಅದ ಅಲ್ಲಿ. ಏನ್ ಚಾನ್ಸ್ ಅದ ಅಂದ್ರೆ ಸಂಗೀತದ ಜೊತೆ ಸೇರುವಿಕೆ ಅಂತ ಅನ್ನೋದೊಂದು ಚಾನ್ಸ್ ಅದ. ಅದಕ್ಕೆ ಅವಳು ರುಕ್ಕಾದ್ಲು ಅವಳು. ಯಾಕೆ ರುಕ್ ಅಂದ್ರೆ ಜೋಡಿಸುವುದು ಅಂತ ಅರ್ಥ. ಅದಕ್ಕೆ ಯಾರನ್ನ ಜೋಡಿಸ್ಬೇಕಾಗ್ತೀಗ ನಾವು, ಅಕ್ಕಿ ಹೆಣ್ಮಗಳ ಜೊತೆಗೆ ಗಂಡನ ಜೋಡಿಸ್ಬೇಕು, ಬೇರೆಯವ್ರು ಯಾರು ಜೋಡಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಸಂಗೀತ ಜೋಡಿಸಿದ್ವಿ ಅಂದ್ರೆ ಸಾಮ ಅನಿಸಿಕೊಂಡವರು ಬಾಯಿದೇವರು, ಅವ್ರ ಜೊತೆಗೆ ಸೇರಿಸಿವಿ. ಅವಾಗ ನಮಗೆ ಹಾಡ್ಲಿಕ್ಕೆ ಏನ್ ಬಂತು, ಉದ್ಗೀತ ಸಾಮವನ್ನ ಹಾಡ್ಲಿಕ್ಕೆ ಬಂತು. ಅಂದ್ರೆ ಇವರಿಬ್ರು ಸೇರ್ಕೊಂಡ್ರು, ಗಂಡ ಹೆಣ್ಣು ಸೇರ್ಕೊಂಡು ಯಾರಲ್ಲಿ ಹೋಗಿ ನಿಂತ್ಕೊಂಡ್ರು ಅಂದ್ರೆ ಉದ್ಗೀತ ನಾಮಕನಾದ ಪರಮಾತ್ಮನಲ್ಲಿ ನಿಂತ್ಕೊಂಡ್ರು, ಇಷ್ಟರ್ಥ ಅದ. ಇದನ್ನೇ ಹೇಳಿತ್ತು ಪ್ರಾಣದೇವರು ಭಾರತೀ ದೇವಿಯರು ತಾವು ಮೋಕ್ಷದಲ್ಲಿ ಭಗವಂತ ಅಕ್ಷರನಾಮಕನಾದ ಭಗವಂತನಲ್ಲಿ ಸೇರ್ಕೊಳ್ತಾರ ಅಂತ ಹೇಳಿದ್ರಷ್ಟೇ, ಬೇರೆ ಏನನ್ನು ಹೇಳಲಿಲ್ಲ. ತದೇ ತದ್ವಾ ಏತನ್ಮಿಥುನಂ ಯದ್ವಾಚ ಪ್ರಾಣಶ್ಚ ರುಕ್ಚ ಸಾಮಚ ತದೇ ತನ್ಮಿಥುನಂ ಓಮಿತ್ತೇ ತಸ್ಮಿನ್ ಅಕ್ಷರೇ ಸಂಸೃಜ್ಯತೆ. ಸರಿ ಆಯ್ತಾ? ಈಗ ತದೇತನ್ ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ ಅಂತ ಅಂದ ಕೂಡಲೇ 4 ಮಂದಿ ಬೇಕು, ಯಾಕಂದ್ರೆ ದಂಪತಿಗಳಾಗಬೇಕು. ಅವರು ದಂಪತಿಗಳಾಗಬೇಕಾದ್ರೆ ವಾಕ್ ಅಂತ ಕರೆಸಿಕೊಂಡಾಗ ಭಾರತೀ ದೇವಿ, ಆಗ ಪ್ರಾಣ ಅನ್ನೋ ಹೆಸರಿನಿಂದ ಪ್ರಾಣದೇವರಿದ್ದಾರಲ್ಲಿ. ರುಕ್ ಅಂತ ಕರೆಸಿಕೊಂಡಾಗ ಸಾಮ ಅನ್ನೋ ಹೆಸರಿನಿಂದ ಇದ್ದಾರೆ. ಹಿಂಗಾಗಿ ಏನೇನಾತಂದ್ರೆ ಇಬ್ರು 2 ಜೋಡಿ ಆದವು, 4 ಮಂದಿ ನಮಗೆ ಸಿಕ್ತು. ಅವಸ್ಥಾ ವಿಶೇಷ ಅಷ್ಟೇ, ಅವರಿಗೆ ಈ ರೂಪ ಅನ್ನೋ ಅವಸ್ಥೆಗಳಲ್ಲಿ ಮಾತ್ರ ಹೆಸರು, ದೇವತಾ ಸ್ವರೂಪ ಒಂದೇ, ಬೇರೆ ಏನಿಲ್ಲ ಅಂತ ತಿಳಿಸ. ಸರಿ. ಆನಂದವರು ಉತ್ಸಾಹದಿದ್ದಾರೆ, ಯಾಕಂದ್ರೆ ಮಧ್ವ ಜಯಂತಿ ಅದಲ್ಲ, ಅದಕ್ಕೆ ಆನಂದ ತೀರ್ಥರು. ಅದಕ್ಕೇನೆ ಅವ್ರು ಹೇಳಿದ್ರು, ಈಗ ಜಯತೀರ್ಥ ಅವ್ರೇನ್ ಹೇಳಿದ್ರು, ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಗೀತೆಯಲ್ಲಿ ನಿಂಗೆ ಯಾವ್ದಪ್ಪ ವೇದ ಪ್ರೀತಿ ಅಂತ ಕೇಳಿದ್ನಂತ ಅರ್ಜುನ. ಋಗ್ವೇದ ಅಂತ ಹೇಳಿಲ್ಲ, ಯಜುರ್ವೇದ ಅಂತೂ ಹೇಳಿಲ್ಲ, ಸಾಮವೇದ ಅಂದ್ಬಿಟ್ಟ ಅವ ಪುಣ್ಯಾತ್ಮ. ಯಾಕೋ ಮಹಾರಾಯ ಅಂತ ಕೇಳ, ನನ್ನ ಮಗ ಅದಕ್ಕೆ ಅಭಿಮಾನಿ ಇದ್ದಾನೆ, ಅದಕ್ಕೆ ನಂಗೆ ಬಾ ಪ್ರೀತಿ ಅಂತ ಹೇಳ್ಬಿಟ್ಟು ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದ. ಹಾ ನೋಡ್ರಿ, ತದ್ವಾ ಏತನ್ ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ ತದೇತನ್ ಮಿಥುನಂ
ಓಂ ಇತ್ಯೇತಸ್ಮಿನ್ ಅಕ್ಷರೇ ಸಂಸೃಜ್ಯತೆ. ಮುಕ್ತಿಯಲ್ಲಿ ಇವರು ಭಗವಂತನಲ್ಲಿ ಸೇರ್ಕೊಳ್ತಾರೆ. ಹೌದ್ರಿ, ಮುಕ್ತಿಯಲ್ಲಿ ಎಲ್ಲರೂ ಸೇರ್ಕೋತಾರೆ. ವಾಯುದೇವರು ಭಾರತೀ ದೇವಿ ಸೇರ್ಕೋತಾರ ಎಂಬೋ ವಿಶೇಷ ಏನು ಅಂತ ಕೇಳಿದ್ರೆ, ದ್ವಾರ ಸೇರಿಕೊಳ್ಳೋದು ಸಾಕ್ಷಾತ್ ಸೇರಿಕೊಳ್ಳುವುದು ಅಂತ ಬೇರೆ ಅದ. ಅದರಿಂದಾಗಿ ಸಾಕ್ಷಾತ್ತಾಗಿ ವಾಯುಭಾರತೀಯರು ಭಗವಂತನಲ್ಲಿ ಸೇರ್ಕೋತಾರೆ, ಅಂದ್ರೆ ಸಾಯುಜ್ಯ ಮೋಕ್ಷ ಪಡಿತಾರೆ. ಶೇಷಗರುಡಾದಿ ದೇವತೆಗಳು ಸಾಯುಜ್ಯ ಪಡಿತಾರೆ, ಆದ್ರೆ ಬ್ರಹ್ಮ ಸರಸ್ವತಿ ದ್ವಾರ ಅಥವಾ ವಾಯು ಭಾರತಿ ದ್ವಾರ ಪಡಿತಾರೆ. ಇಲ್ಲಿ ಮುಂದೆ ಆಚಾರ್ಯ ಹೇಳ್ತಾರೆ ಅದನ್ನು. ಸರಿ, ಮುಂದೆ ಯದಾ ತೌ ಮಿಥುನಂ ಸಮಾಗಚ್ಚತಃ ಆಪಯತೋ ವೈ ತಾವನ್ಯೋನ್ಯಸ್ಯ ಕಾಮಾನಾಂ ಆಪಯಿತಾಃ ವೈ ಕಾಮಾನಾಂ ಭವತಿ ಏವಂ ವೇದ ವಿದ್ವಾನಕ್ಷರಮುದ್ಗೀತಮುಪಾಸ್ತೆ. ಏನು? ಯದಾ ತೌ ಮಿಥುನೌ ಸಮಾಗಚ್ಚತಃ, ಯಾವಾಗ ಅವರಿಬ್ಬರೂ ಕೂಡ ಭಗವಂತನನ್ನು ಹೊಂದುತ್ತಾರೋ, ಸರಿನಾ? ಅಲ್ಲಿ ಹೋದ್ರು. ಎಲ್ಲಿ ಹೋದ್ರು ಅವರು? ಮತ್ತ ಭಗವಂತನಲ್ಲಿ ಸೇರ್ಕೊಂಡ್ರು. ಸೇರ್ಕೊಂಡ್ಮೇಲೆ ಏನಾಗ್ತದ ಅಂತ ಕೇಳಿದ್ರೆ, ಆಗ ಹೇಳಿದ್ರು ಅನ್ಯೋನ್ಯಸ್ಯ ಅನ್ಯೋನ್ಯ ಅದು ತೌ ಅನ್ಯೋನ್ಯಸ್ಯ ಆಪಯತಃ ಕಾಮಂ, ಅಭೀಷ್ಟಗಳನ್ನ ಹೊಂದುತ್ತಾರೆ. ಏನಾಗ್ತಾರೆ ಅವರು? ಅಭೀಷ್ಟವನ್ನ ಹೊಂದುತ್ತಾರೆ. ಅವ್ರೇನು ತಮಗೇನು ಮನಸ್ಸಿಗೆ ಬೇಕೋ ಅದನ್ನ ಪಡಿತಾರ ಅಂತ ಅರ್ಥ. ಅಲ್ಲಿ ಎಲ್ಲಿ ಭಗವಂತನನ್ನ ಹೊಂದಿದ ಮೇಲೆ ಮೋಕ್ಷದಲ್ಲಿ ಇಬ್ರು ಗಂಡ ಹೆಂಡತಿ ಏನೋ ಮನಸ್ಸಿನಾಗ ಅನ್ಕೊಂಡಿರ್ತಾರ, ಅಂದ್ಕೊಂಡದ್ದನ್ನೆಲ್ಲ ಅವರಲ್ಲಿ ಪಡಿತಾರ ಅಂತ ತಿಳಿಸ್ಲಿಕ್ಕೆ ಹೊರಟಾರ. ಏನ್ ವಿಶೇಷ ಏನು ಅಂತ ಕಲ್ಪನಾ ಬಂದಿಲ್ಲ. ನೋಡಂತ ಏನಂತ ಇನ್ನೊಂದ್ಸಲ ನೋಡಂತ. ಅವರಿಬ್ಬರು ತಮ್ಮ ಅಭೀಷ್ಟವನ್ನು ಹೊಂದುತ್ತಾರೆ ಅಂತ ಇಷ್ಟ ಟ್ರಾನ್ಸ್ಲೇಟ್ ಮಾಡ್ರ. ಅದನ್ನು ಹಂಗ ಏನ್ ಅಭೀಷ್ಟ ಅದ ಅಂತ ಹೇಳಿಲ್ಲ. ಅದ ಅಭೀಷ್ಟ ಅಭೀಷ್ಟ ಇರಬಾರ್ದು. ಏನ್ ಯಾಕೆ ಸ್ವಾಮಿಗಳಿಗೆ ಆಶೆ ಇಲ್ಲ? ಸುಪ್ರೀಂ ಅಲ್ಲ ಅವರು ಗೊತ್ತಾತಲ್ಲ. ಮತ್ತೆ ನೀವು ಒಪ್ಕೊಂಡ್ರಲ್ಲ, ಮತ್ತೆ ಹೊಡಿ ಬಿಡ್ಲಾರ್ದ ಹೊಡೆದ್ ಬಿಡೋ ವಿಷಯ ಎಷ್ಟು ಇಲ್ಲ. ಅವ್ರ ಅಭಿಷ್ಟಗಳು ಏನವ ಎಂಬುದು ಗೊತ್ತಿಲ್ಲ. ಉದಾಹರಣೆಗೆ ಭಗವಂತನ ವಿಶೇಷ ಪ್ರೇಮ ಮಾಡಬೇಕು, ವಿಶೇಷ ಪೂಜೆ ಮಾಡಬೇಕು ಅಂತ ಏನಾರ ಅಭಿಷ್ಟ ಇದ್ರೆ ಹೊಂದಬಹುದೇನೋ ಅದನ್ನ. ಒಟ್ಟಾರೆ ಇಷ್ಟೇ ತಾತ್ಪರ್ಯದ ಇಲ್ಲಿರೋದು. ತಾವು ಅನ್ಯೋನ್ಯಸ್ಯ ಕಾಮಂ ಆಪಯಿತ ಅಂತ ಇಷ್ಟದ, ಪರಸ್ಪರವಾಗಿ ತಮ್ಮ ಅಭೀಷ್ಟಗಳನ್ನು ಹೊಂದಿಕೊಂಡ್ರು ಅಂತದ. ಮುಖ್ಯ ಏನು ಅಂತಂದ್ರೆ, ಯಾರು ಹಿಂಗ ತಿಳ್ಕೊಂಡು ಮತ್ತ ಅಕ್ಷರನಾಮಕನಾದ ಉದ್ಗೀತನ ಉಪಾಸನೆ ಮಾಡ್ತಾರೋ ಅವರು ತಮ್ಮ ಅಭೀಷ್ಟಗಳನ್ನ ಹೊಂದುತ್ತಾರೆ ಅನ್ನೋದು ಫಲ ಅದ ಇಲ್ಲಿರೋದು. ಈಗ ಹೇಳ್ಬೇಕಾದದ್ದು ಕಾಮಂ ಆಪಹಿತಾ ಹವೈ ಕಾಮಾನಾಂ ಭವತಿ ಏತದೇವಂ ವಿದ್ವಾನ್ ಅಕ್ಷರಮುದ್ಗೀತಂ ಉಪಾಸ್ತೆ. ಯಾವ ವ್ಯಕ್ತಿ, ಈ ಉದಾಹರಣೆಗೆ ಒಬ್ಬರು ಸಾಮಗಾಯನ ಮಾಡೋರಿದ್ದಾರೆ, ಅವರು ಋಕ್ ಸಾಮ ಅನ್ನೋದನ್ನೆಲ್ಲ ಅರ್ಥ ತಿಳ್ಕೊಂಡು ಉದ್ಗೀತಾಕ್ಷರವನ್ನು ತಿಳ್ಕೊಂಡು ಸಾಮಗಾನ ಮಾಡಿದರೆ ಅವರು ಕೂಡ ತಮ್ಮ ಅಭೀಷ್ಟಗಳನ್ನ ಹೊಂದುತ್ತಾರೆ. ಏನೇನು ಇಚ್ಛಾ ಮಾಡಿದ್ರೆ ಅವುಗಳನ್ನ ಪಡಿತಾರ ಅಂತದ. ಸರಿ, ಭಾಷ್ಯ ಬಂದಾಗ ಏನ್ ಬರ್ತದೆ ನೋಡಂತ ಮುಂದೆ. ಇದು 4 ಮತ್ತು 5ನೇ ಮಂತ್ರದ ಅಭಿಪ್ರಾಯ ಆಯ್ತು. ಏನು ಮುಂದೆ ಭಾಷ್ಯ ಹೋದ್ಮೇಲೆ ಪೂರ್ಣ ಸ್ಪಷ್ಟ ಆಗ್ತದೆ, ಪೂರ್ಣ ಸ್ಪಷ್ಟತೆ ಹೋಗೋಣಂತ. ಇನ್ನು ಮುಂದೇನದ ಅಂತ ಕೇಳಿದ್ರೆ, ಸರಿ, ಭಗವಂತ ಓಂಕಾರ ವಾಚ್ಯನಾಗಿದ್ದಾನೆ ಅಂತ ಹಿಂದೊಂದು ಮಾತು ಹೇಳಿದರು. ಏನಾಗ್ಯಾನ ಭಗವಂತ? ಓಂಕಾರ ವಾಚ್ಯನಾಗ್ಯಾನ. ಹೆಂಗ? ಒಂದ್ ಯುಕ್ತಿ ಹೇಳಿದ್ರ ಅವಾಗ. ಒಂದ್ ಯುಕ್ತಿ ಏನ್ ಹೇಳಿದ್ರು ಅಂದ್ರ, ಎಲ್ಲರೂ ಯಾರೇ ಋಗ್ವೇದಿಗಳಿರಬಹುದು, ಯಜುರ್ವೇದಿಗಳಿರಬಹುದು, ಸಾಮವೇದಿಗಳಿರಬಹುದು, ಉದ್ಗಾನ ಮಾಡುವಾಗ ಓಂ ಅಂತ ಮಾಡ್ತಾರ ಅಂತ. ಅಂದ್ರೆ ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗಲೂ ಹರಿಹಿ ಓಂ ಅಂತಂದು ಪ್ರಾರಂಭ ಮಾಡ್ತಾರ. ಅಥವಾ ಯಜ್ಞ ಮಾಡುವ ಕಾಲಕ್ಕೆ ಹರಿಹಿ ಓಂ ಅಂತ ಮಾಡ್ತಾರ. ಇದು ಏನು ಯುಕ್ತಿ ತೋರಿಸ್ತದ ಅಂತಂದ್ರೆ, ಓಂಕಾರ ವಾಚ್ಯ ಭಗವಂತನಾಗದೇ ಇದ್ದರೆ ಹರಿಹಿ ಓಂ ಅಂತ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಯಾಕಂದ್ರೆ ಓಂ ಎಂಬ ಹೆಸರಿನಿಂದ ಹರಿಯನ್ನ ಕರೆಯುತ್ತಿದ್ದೀರಿ ಅಂತ ಅಂದಾಗಲೇನೆ ಹರಿಯು ಓಂಕಾರ ವಾಚ್ಯನಾಗಿದ್ದಾನೆ ಅಂತ ತಿಳಿಯಿತು. ಯಾರದ್ದೋ ಹೆಸರಿನಿಂದ ಇನ್ಯಾರನ್ನೋ ಕರೀಲಿಕ್ಕೆ ಬರಂಗಿಲ್ಲ ಅಂತ ಮನೆ ದೃಷ್ಟ ಅಂತ ಹೇಳಿದ್ದೆ. ಅಂದಮೇಲೆ ಓಂ ಎಂಬ ಹೆಸರು ಭಗವಂತನದ್ದು. ಯಾಕಂದ್ರೆ ಎಲ್ಲಾ ಕಾರ್ಯಗಳನ್ನ ಮಾಡುವಾಗ ಮೊದಲು ಅವನ ಹೆಸರನ್ನ ಹೇಳಿಕೊಂಡು ಮಾಡ್ತಾರಂತ ಒಂದು ಯುಕ್ತಿ ಆಗಿತ್ತು. ಈಗ 2ನೇ ಯುಕ್ತಿಯನ್ನು ಹೇಳ್ತಾರೆ. ಏನ್ 2ನೇ ಯುಕ್ತಿಯನ್ನು ಹೇಳ್ತಾರೆ? ಬಹಳ ಚಂದದ, ಕಲ್ಪನಾಸ್ತಿಗೆ ಬರೋದಿಲ್ಲ. ನೀವ್ ಯಾರೋ ನಾನು ಕೇಳಿದ್ರಿ, ಏನ್ ಮಾಡ್ಲಿಕ್ಕೆ ನದಿಯೊಳಗೆ ನಿಂತಿದ್ರಿ, ಸ್ನಾನ ಮಾಡ್ಲಿಕ್ಕೆ, ಆಚಾರ ಸ್ನಾನಕ್ಕೆ ಆಜ್ಞಾ ಅಂತ ಕೇಳಿದ್ರಿ. ಸ್ನಾನಕ್ಕೆ ಆಜ್ಞಾ, ನಾ ಓಂ ಅಂತಂದೆ. ನನಗೆ ಊಟಕ್ಕೆ ಕೂಡ್ಲಿಕ್ಕೆ ಪಾಪ ಯಾರು, ಆಚಾರ ಊಟಕ್ಕೆ ಕೊಡ್ತೀವಿ ಆಜ್ಞಾ ಕೊಡ್ರಿ, ಓಂ ಅಂತ ನಾ ಅಂದೆ. ಹಿಂಗೆಲ್ಲಾ ಕಾರ್ಯಕ್ರಮದೊಳಗೂ ಕೊಡೋ ಕಾಲಕ್ಕೆ ಓಂ 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 ಅಂತ ಯಾಕಂತೀವಿ
ಅದರ ರಹಸ್ಯ ಏನು ಅನ್ನೋದನ್ನ ಬಿಡಿಸ್ಲಿಕ್ಕೆ ಹೊರಟದ ಈ ಉಪನಿಷತ್ತು. ಆ ಮೂಲಕವಾಗಿ ಭಗವಂತನ ಓಂ ಅನ್ನುವಂತಹ ನಾಮವನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೊರಟದ. ಅದಕ್ಕೆ ಆಜ್ಞಾ ಅನ್ನಬಾರದು, ಅನುಜ್ಞಾ ಅಂತ ಕೇಳಬೇಕು. ಏನನ್ಬೇಕು? ಸ್ನಾನ ಮಾಡ್ಲಿಕ್ಕತ್ತೀವಿ, ಅನುಜ್ಞಾ ಕೊಡ್ರಿ. ಊಟಕ್ಕೆ ಕೊಡ್ಲಿಕ್ಕತ್ತೀವಿ, ಅನುಜ್ಞಾ ಕೊಡ್ರಿ ಅನ್ಬೇಕು ಹೊರತಾಗಿ ಆಜ್ಞಾ ಕೊಡ್ರಿ ಅಂತ ಕೇಳಬಾರ್ದು. ಯಾಕಂದ್ರೆ ಆಜ್ಞಾ ಕೊಡೋ ಒಬ್ಬನೇ, ನಾವೆಲ್ಲ ಅನುಜ್ಞಾ ಕೊಡ್ಬೇಕಷ್ಟ. ಬಿಗ್ ಬಾಸ್ ಕಲ್ಪನಾ ಬಂತ ಏನಂತ ಹೇಳಿದ್ದು, ಅದಕ್ಕ ಒಬ್ರು ಆಚಾರ ಊಟಕ್ಕೆ ಕೊಡ್ಲಿಕ್ಕತ್ತಿದ್ರಂತ್ರಿ. ಕೂಡ್ಲಿಕ್ಕತ್ತ ಹೊತ್ತಿನೊಳಗ ಅವ್ರು ಕೂಡ್ಬೇಕು ಅನ್ನೋ ಹೊತ್ತಿಗೆ ಒಬ್ಬೊಬ್ರು ಕೇಳಿಕ್ ಶುರು ಆಚಾರ ಕೂಡ್ಲೇನ್ರಿ ಅಂತ ಕೇಳಿದ್ರಂತ. 4 ಮಂದಿಗೆ ಆಚಾರ ಪಾಪ ಸ್ವಸ್ಥ ಚಿತ್ತದಿಂದ ಹೇಳಿದ್ರು ಕೂಡ್ರಿ ಅಂತ. 5ನೇದು ಅವ್ನು ಕೇಳ್ದ, ತಲೆ ಕೆಟ್ಟ ಹೋಗಿತ್ತು ಆಚಾರ್ಯ, ಅವ್ರಿಗೆ ಕೂಡ್ಲಿ ಬಿಡವಲ್ರಾಗಿದ್ರು. ಅದಕ್ಕೆ ಆಚಾರ ಕೂಡ್ಲೇನ್ರಿ ಅಂತ ಕೇಳಂತ. ಆಚಾರ್ಯ ಏನ್ಬೇಕು, ಒಂದ್ 15 ನಿಮಿಷ ಬಿಟ್ಟು ಕೂಡಂತ ಹೇರಂತ ಊಟಕ್ಕೆ. ಅದಕ್ಕೆ 15 ನಿಮಿಷ ಬಿಟ್ಟು ಕೂಡಂತ ಹೇರಂತ. ಯಾಕಂತಂದ್ರೆ 8 ಸಲ ಕೇಳ್ತಾ ಇರ್ತಿದ್ದೀರಿ ಎಲ್ಲಾರು. ಅದಕ್ಕೆ ಬಹಳ ಮಂದಿ ಕೇಳಿಕ್ ಹೋದ್ರೆ ಹೆಂಗ ಆಗ್ತಿರ್ತದ್ರಿ. ಕೆಲವರು ಆಚಾರ ಇರ್ತಾರೆ ಪಾಪ, ನೈವೇದ್ಯ ಮಾಡೋ ಕಾಲಕ್ಕೆ ಇಡೀ ಊರ್ ಮಂದಿಗೆಲ್ಲ ಅನುಜ್ಞಾಕದೆ, ನೈವೇದ್ಯ ಮಾಡ್ಲ ಅಂತ ಎಲ್ಲಾರು ಕೇಳ್ಕೊಂಡ್ ಬರ್ತಿರ್ತಾರ. ಅದಕ್ಕೆ ಕೆಲವ್ರು ಹೇಳ್ತಿರ್ಬೇಕ್ರಿ, ನೀವು ನೈವೇದ್ಯ ಮಾಡಿದ್ರೆ ನಾವು ಊಟನೇ ಮಾಡ್ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಅಷ್ಟು ಪರಿ ಕೇಳ್ಕೋತಿದ್ರೆ ಊಟನೇ ಆಗೋಗ್ಬಿಡ್ತದೆ. ಅದಕ್ಕೆ ಅದು ಆಜ್ಞಾ ಅಲ್ಲ, ಅನುಜ್ಞಾ ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದ. ಯಾಕದು ಅನುಜ್ಞಾ? ಏನ್ ಅರ್ಥ ಅಂದ್ರೆ 2 ಅರ್ಥಗಳದರಲ್ಲಿ. ನಾವು ಏನಾದರೂ ಕೆಲಸವನ್ನ ಮಾಡುವಾಗ ಹಿರಿಯರ ಅನುಜ್ಞೆಯನ್ನ ಕೇಳಿದಾಗ ಅವರು ಓಂ ಅಂತ ಹೇಳಿದ್ರೆ ಅರ್ಥ ಏನು ಅಂದ್ರೆ 2 ಅರ್ಥ ಇದೆ. ಒಂದನೇದ್ದು, ಓಂ ಅಂತ ಹೇಳಿದ್ರೆ ನೀನು ಹೇಳಿದ ಕೆಲಸವನ್ನು ಭಗವಂತನು ಹಾಗೇ ಮಾಡಿಸ್ಲಿ. 2ನೇದು ಓಂ ಅಂತಂದ್ರೆ ನಿನ್ನ ಕಾರ್ಯ ಸಮೃದ್ಧವಾಗಲಿ. ಬರ್ಕೊಳ್ರಿ, ಯಾರಾದರೂ ಹಿಂಗ್ ಬರ್ಕೊಳ್ರಿ. ಕೆಲಸಕ್ಕೆ ಮೊದಲು ಬರ್ಕೊಳ್ಳಿ ಪ್ರಾರಂಭ ಮಾಡ್ರಿ. ಕೆಲಸಕ್ಕೆ ಮೊದಲು ಇನ್ನೊಬ್ಬರಿಂದ ಅನುಜ್ಞೆಯನ್ನ, ಹಿರಿಯರಿಂದ ಅನುಜ್ಞೆಯನ್ನ ಪಡೆದಾಗ ಕೆಲಸಕ್ಕೆ ಮೊದಲು ಹಿರಿಯರಿಂದ ಅನುಜ್ಞೆಯನ್ನು ಪಡೆದಾಗ ಅವರು ಓಂ ಎಂದು ಅನುಜ್ಞೆಯನ್ನು ಓಂ ಎಂದು ಹೇಳುತ್ತಾರೆ. ಅದರ ಅರ್ಥ 2. ಒಂದು, ಮೊದಲನೆಯದ್ದು ಏನಂತ ಬರೀಬೇಕು? ನೀನು ಹೇಳಿದ ಕೆಲಸ ಭಗವಂತನು ಮಾಡಿಸಲಿ. ನೀನು ಹೇಳಿದ ಕೆಲಸವನ್ನು ಭಗವಂತನು ಹಾಗೇ ಮಾಡಿಸ್ಲಿ. ನೀ ಹೇಳಿದ ಕೆಲಸ ಭಗವಂತ ಹಂಗೆ ಮಾಡಿಸ್ಲಿ. 2ನೇದ್ದು, ನಿನ್ನ ಕೆಲಸವು ಸಮೃದ್ಧಿಗೊಳ್ಳಲಿ. 2ನೇ ಅರ್ಥ. ಓಂ ಅನ್ನೋ ಶಬ್ದಕ್ಕೆ 2 ಅರ್ಥ. ಆಯ್ತಾ? ಓಕೆ, ಹೋಗೋಣವಾ, ಮುಂದೆ ಹೋಗೋಣವಾ. ಸಮೃದ್ಧಿಯನ್ನುಂಟು ಮಾಡ್ಲಿ ಅಂತ ಅರ್ಥ. ಹಂಗಾದ್ರೆ ನಾವು ಸ್ನಾನ ಮಾಡುವಾಗ, ಜಪ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಯಾತ್ರೆಗಳನ್ನ ಮಾಡುವಾಗ, ಊಟವನ್ನ ಮಾಡುವಾಗ ಅಲ್ಲಿರುವ ಹಿರಿಯ ಅಥವಾ ಬ್ರಾಹ್ಮಣರ ಅಥವಾ ಜ್ಞಾನಿಗಳ ಯಾರದ್ದಾದರೂ ಒಂದು ಅನುಜ್ಞೆಯನ್ನ ಪಡೆದರೆ ಅವರು ಏನು ಉತ್ತರವನ್ನ ಕೊಡಬೇಕು? ಓಂ ಅಂತ ಹೇಳಬೇಕೆ ಹೊರತಾಗಿ ಬೇರೆದೇನಿಲ್ಲ. ಯಾಕೆ ಓಂ ಅಂತಾರ? ಅವ್ರಿಗೆ ಗೊತ್ತಿಲ್ಲ. ಅಜ್ಞಾನಿಗಳಿಗೆ ನಾವ್ ಯಾಕೆ ಓಂ ಅಂದ್ವಿ ಅಂತ ಗೊತ್ತಿಲ್ಲ. ಈಗ ಇಲ್ಲಿವರೆಗೂ ನಿಮಗೂ ಕೂಡ ಕಲ್ಪನಾ ಇರ್ಲಿಲ್ಲ, ನಮಗೂ ಕಲ್ಪನಾ ಇರ್ಲಿಲ್ಲ. ಏನಂತ ಓಂ ಅಂತ ಯಾಕೆ ಅಂತೀವಿ ಅಂತ ಕಲ್ಪನಾ ಇರ್ಲೇನೋ. ಎಲ್ಲಾರು ಅನ್ಕೋತ್ ಬರ್ತಿದ್ರು ಓಂ 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 ಅಂತ ನಾವು ಓಂ ಓಂ ಅಂದ್ಬಿಟ್ಟು ಮುಗಿಸ್ಬಿಡ್ತಿದ್ವಿ ಅಷ್ಟು ಕೆಲಸ. ಅದಕ್ಕೆ ಒಂದು ಕುರಿ ಬ್ಯಾ ಅಂತು ಅಂತ ಎಲ್ಲಾ ಕುರಿ ಬ್ಯಾ ಅನ್ನೋ ಹಂಗ ಅನ್ಲಿಕ್ಕತ್ತಿದ್ವಿ ನಾವೆಲ್ಲ. ಈಗ ಅರ್ಥ ತಿಳ್ಕೊಂಡ್ವಿ ಓಂ ಅಂತ ಅನ್ನೋದು. ಅದಕ್ಕೊಂದು ಸ್ವಾರಸ್ಯದ ರೀ. ಈ ತಿಳಿದು ತಿಳಿಯದೆ ಅಂತ ಅನ್ನೋ ಪ್ರಕರಣವನ್ನು ಮುಂದೆ ತಗೋತಾರೆ. ತಿಳಿದು ತಿಳಿಯದೆ ಇರುವ ಪ್ರಕರಣದಲ್ಲಿ ಏನ್ ಲಾಭ ಅದ, ಏನ್ ಹಾನಿ ಅದ ಅಂತ ಮುಂದೆ ಹೇಳೋರಿದ್ದಾರೆ. ಸರಿ, ತಿಳಿದೋ ತಿಳಿಯದೋ ನಾವು ಓಂ ಅಂತ ಅಂತೀವಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಮೊದಲನೇ ಅರ್ಥ, ನೀನೇನ್ ಕೆಲಸ ಮಾಡ್ಲಿಕ್ಕೆ ಹೊರಟಿ ಭಗವಂತ ಅದನ್ನ ಹಂಗ ಮಾಡಿಸ್ಲಿ. 1. 2ನೇದು, ಆ ಕೆಲಸಕ್ಕೆ ಸಮೃದ್ಧಿಯನ್ನುಂಟು ಮಾಡ್ಲಿ. 2ನೇ ಅರ್ಥ. ಏನ್ ಹಿಂಗಂದ್ರೆ, 1ನೇದು, ಸ್ನಾನ ಮಾಡ್ಲಿಕ್ಕೆ ಹೊರಟಿ ಹೊತ್ತಿನೊಳಗ ಯಾರೋ ಬಾಜುಕೊಬ್ರು ಆಚಾರ ಇದ್ರು. ಆಚಾರ ಸ್ನಾನಕ್ಕೆ ಅನುಜ್ಞಾ ಕೊಡ್ರಿ. ಆಜ್ಞಾ ಅಂತ ಪ್ರಯೋಗ ಬಂದ್ಬಿಟ್ಟದ. ಅನುಜ್ಞಾ ಕೊಡ್ರಿ ಅನ್ನೋದು ಕಷ್ಟ ಆಗ್ತದೆ ನಮ್ಗೆ ಅನ್ಲಿಕ್ಕೆ. ಅದನ್ನು ಅಜ್ಞಾನ ಅನುಜ್ಞಾ ಅನ್ನೋ ಅರ್ಥದಲ್ಲಿ ತಗೊಳ್ರಿ ಅಷ್ಟ. ಕೊಡ್ರಿ ಅಂತ ಕೇಳ್ಕೊಂಡು ಅವ್ರು ಓಂ ಅಂದ್ರು. ಅಂದ್ರೆ ಅರ್ಥ ಏನು? ನೀ ಏನ್ ಸ್ನಾನ ಮಾಡ್ಬೇಕು ಅನ್ಕೊಂಡಿ ದೇವ್ರ ಹಂಗ ಮಾಡಿಸ್ಲಿ. ಏನ್ ಹಂಗ ಮಾಡಿಸ್ಲಿ ಅಂದ್ರೆ ಸ್ನಾನ ಮಾಡಿಸ್ತೀನಿ ಅಂತ ಅರ್ಥೇನು? ನಿರ್ವಿಘ್ನವಾಗಿ ಸ್ನಾನವಾಗಲಿ.
ನೀ ಏನ್ ಅನ್ಕೊಂಡಿ ದೇವರದನ್ನ ಮಾಡಿಸ್ಲಿ ಅಂದ್ರ ಯಾವ ವಿಘ್ನವೂ ಬರೋದು ಬೇಡ. ಸ್ನಾನಕ್ಕ ಅಂತ ಹೋಗಿ ಬಾವಿ ಕಟ್ಟಿ ಮೇಲೆ ತಂಬಿ ಥಾಲಿ ಪಂಜ ಇಟ್ಟು ಇವ ಯಾರೋ ಬಂದ್ರು ಅಂತ ಹರಟಿ ಹೊಡ್ಕೋತ ಹೋಗಿಬಿಟ್ಟ. ಮುಗಿದು ಹೋದ ಕೆಲಸ. ಕಟ್ಟಿ ಮೇಲೆ ಕೂತಿದ್ವು ತಂಬಿ ಥಾಲಿ ತೀರ್ಸೌಟ ಪಂಜ ಎಲ್ಲ ಅಲ್ಲೇ ಕೂತಿದ್ವು. 3 ತಾಸಾದ್ಮೇಲೆ ನೆನಪಾತವಂಗ, ಅಯ್ಯಯ್ಯ ಸ್ನಾನಕ್ಕೆ ಹೋಗಿದ್ದೆ ನೋಡು ಅಂತ ಮತ್ತೆ ಹೊಡ್ಕೋತ್ ಬಂದವ. ಇದು ಉಪಯೋಗ ಇಲ್ಲಿದು. ಅದಕ್ಕೆ ದೇವರು ನಿರ್ವಿಘ್ನವಾಗಿ ಕೆಲಸವನ್ನ ಮಾಡಿಸ್ಲಿ. ಮೊದಲನೆಯದ್ದು ಓಂ. ಎರಡನೆಯದ್ದು ಸ್ನಾನವಾದ ಮೇಲೆ ಸ್ನಾನದ ಪೂರ್ಣ ಫಲ ಸಿಗಲಿ. ಏನ್ ಸಿಗಬೇಕು ಸ್ನಾನದ ಪೂರ್ಣ ಫಲ? ಸ್ನಾನ ಮಾಡಿದಾಗ ಭಗವಂತನ ಅನುಸಂಧಾನವನ್ನ ಮಾಡಿ ಸ್ನಾನ ಮಾಡಿದಾಗ ಏನ್ ಪೂರ್ಣ ಫಲ ಸಿಗುತ್ತದೋ ಆ ಫಲ ಸಿಗಲಿ. ಅದಕ್ಕೆ ಕೆಲವರು ಏನ್ ಮಾಡ್ಬಿಡ್ತಾರೆ, ಬಕೀಟ್ನ್ಯಾಗ ನೀರ್ ತಗೊಂಡು ಸ್ನಾನ ಮಾಡೋ ಕಾಲಕ್ಕೆ ಬಾಜುಕಿದ್ದವ್ರ ಆಚಾರ ಸ್ನಾನ ಮಾಡ್ಲಿಕ್ಕೀನಿ ಬಂದ್ಬಿಡ್ರಿ ಅಂತ ತಿಳ್ಕೊಂಡು. ಅದಕ್ಕೆ ಆಚಾರು ಗಂಗಾ ಸ್ನಾನ ಫಲಮಸ್ತು ಅಂತ. ಅಂದ್ರೆ ನೀ ಸ್ನಾನ ಮಾಡಿದ ಬಕೀಟ್ ಸ್ನಾನ ಆದ್ರೂ ಗಂಗಾ ಸ್ನಾನದ ಫಲ ಸಿಗ್ಲಪ್ಪ ಅಂತ. ಅದಕ್ಕೆ ಈಗ ಸ್ನಾನ ಮಾಡೋ ಕಾಲಕ್ಕ ನಾವೆಲ್ಲ ಅನುಸಂಧಾನ ಮಾಡಿದ್ರೆ ಪುಣ್ಯ ಬರ್ತಿತ್ತು. ಇಲ್ಲ, ಅದಕ್ಕೆ ಹಿರಿಯರಿಂದ ಕೇಳ್ಕೊಂಡ್ ಮಾಡಿಬಿಟ್ರೆ ಅವ್ರು ಓಂ ಅಂದ್ಬಿಟ್ರೆ ಸಮೃದ್ಧಿ. ಆತರ ಸಮೃದ್ಧಿ ಆತಲ್ಲ. ಮತ್ತೆ ಸ್ನಾನ ಸಮೃದ್ಧಿ ಆತು ಅಂದ್ರೆ ಪೂರ್ಣ ಫಲ ಬಂತು ಅಂತ ಅರ್ಥ. ಇದು ಓಂಕಾರದ ರಹಸ್ಯ. ಇದು ಯಾಕಪ್ಪ ಅಂದ್ರೆ ಓಂಕಾರ ವಾಚನಾದ ಭಗವಂತ ಸ್ವತಃ ಪೂರ್ಣನಾದದ್ದರಿಂದ ನಿಮ್ಮ ಕಾರ್ಯಗಳನ್ನ ಸಮೃದ್ಧವನ್ನಾಗಿ ಮಾಡ್ತಾನೆ. ಸ್ವತಃ ಅವ ಓಂಕಾರ ವಾಚನಾದವನು ಎಲ್ಲಾ ಕರ್ಮಗಳನ್ನ ಮಾಡಿಸ್ಲಿಕ್ಕೆ ಸಮರ್ಥನಾದ್ದರಿಂದ ನಿರ್ವಿಘ್ನವಾಗಿ ಕೆಲಸ ಮಾಡಿಸ್ತಾನ. ಅದಕ್ಕೆ ಓಂ ಅನ್ನೋದ್ರ ರಹಸ್ಯ ಇದು. ಹಿಂಗಾಗಿಯೂ ಓಂಕಾರ ವಾಚನಾದವನು ಪರಮಾತ್ಮನೇ ಅಂತ ಮತ್ತೊಂದು ಯುಕ್ತಿಯನ್ನು ಹೇಳಿದ್ರಿ. ಈಗ ಸರಿ ಆಯ್ತಾ? ಆಗಲೇ ಅವನ ಹೆಸರ್ಲೆ ಹೇಳ್ಕೊಂಡು ಕೆಲಸ ಮಾಡ್ಲಿಕ್ಕತ್ತಾರ. ಅದಕ್ಕೆ ಓಂಕಾರ ವಾಚ್ಯ ಪರಮಾತ್ಮ ಅಂತ ಹೇಳಿದ್ರೆ ಈಗ ನಿಮ್ ಕೆಲಸ ಪೂರ್ಣ ಆಗ್ಲಿ ಸಮೃದ್ಧಿ ಆಗಲಿ ಅಂತ ಅನ್ನೋದಕ್ಕೆ ಹೇಳಿಕತ್ತಾರ ಅಂತ ತಿಳಿಸಿದ್ರು. ಸರಿ, ಮುಂದೆ ಬರ್ರಿ. ಓಕೆ, ಮುಂದೆ ಹೋಗೊಂಡ್ ಬರ್ರಿ. ನೋಡ್ರಿ, ಯದ್ಧಿ ತದ್ವಾ ಏತದ್ ಅನುಜ್ಞಾಕ್ಷರಂ. ಈಗ ಮಂತ್ರ ಹೇಳಿಕತ್ತೀನಿ, ಇಷ್ಟೊತ್ತು ವಿವರಣೆ ಕೊಟ್ಬಿಟ್ಟಿನಿ, ಮುಂದೆ ಹೋಗ್ತೀನಿ ಈಗ. ತದ್ವಾ ಏತತ್ ಅನುಜ್ಞಾ ಅಕ್ಷರಂ. ಅದು ಆಜ್ಞಾ ಅಲ್ಲ, ಅನುಜ್ಞಾ ಎಂಬುದು ಸ್ಪಷ್ಟ ಮಾಡ್ಕೊಳ್ರಿ. ಯತ್ ಹ ಕಿಂಚ ಅನುಜಾನಾತಿ ಓಂ ಇತ್ತೇವ. ಯಾರಾದರೂ ಓಂ ಅಂತ ಅನುಜಾನಾತಿ ಅನುಜ್ಞೆಯನ್ನು ಕೊಟ್ರೆ ತದಾ ಹ ಏವ ಏಷವು ಸಮೃದ್ಧಿ. ಆಗ ಭಗವಂತನು ನಿನಗೆ ಸಮೃದ್ಧಿಯನ್ನುಂಟು ಮಾಡ್ಲಿ. ಯದನುಜ್ಞಾ ಸಮರ್ಥಯಿತ ಹವೈ ಕಾಮಾನಾಂ ಭವತಿ. ಯಾರು ಈ ಅನುಜ್ಞೆ ಇದು ಸಮರ್ಥಯಿತ ಸಮೃದ್ಧಿವಾಚಕ ಅಂತ ತಿಳ್ಕೊಳ್ತಾರೋ ಅವ ತನ್ನ ಕಾಮನೆಗಳನ್ನೆಲ್ಲ ಸಮೃದ್ಧವಾಗಿ ಪಡಿತಾನ. ಏತದೇವ ವಿದ್ವಾನ್ ಅಕ್ಷರ ಮುದ್ಗೀತಂ ಉಪಾಸ್ತೆ. ಇದೆಲ್ಲ ಗೊತ್ತದ, ಭಗವಂತನ ಉಪಾಸನೆ ಮಾಡಿದರೆ ಇತ್ಯಾದಿ ವಿಷಯಗಳು ಬಂದಾವ. ಕೆಳಗೆ ನೋಡ್ರಿ, ತಸ್ಮಾದೋಮಿತ್ಯನುಜ್ಞಾನಂ ಕುರ್ವಂತೆ ತೇ ಜನಾ ಸದಾ. ತಸ್ಮಾತ್, ಯಾಕಿದು ಯಸ್ಮಾತ್ ಬಂದೇ ಇಲ್ಲ, ಒಮ್ಮೆ ತಸ್ಮಾತ್ ಬಂದ್ಬಿಟ್ಟದ. ಯಾಕಾಗಿ ಅಂತ ಬರ್ಲೇ ಇಲ್ಲ. ಯಾಕೆಂದರೆ ಓಂಕಾರ ವಾಚ್ಯನು ಪರಮಾತ್ಮನಾದದ್ದರಿಂದಲೇನೇ ಇಷ್ಟರ್ಥದಕ್ಕ. ಪರಮಾತ್ಮನು ಓಂಕಾರ ವಾಚ್ಯನಾದದ್ದರಿಂದ ಓಮಿತಿ ಅನುಜ್ಞಾನಂ ಕುರ್ವಂತಿ ಏತೇ ಜನಾ ಸದಾ. ಈ ಜನರು, ಜ್ಞಾನಿ ಜನರೆಲ್ಲರೂ ಕೂಡ ಓಂ ಓಂ ಎಂದು ಹೇಳ್ತಾರ. ಅಂದ್ರೆ ಅರ್ಥ ಏನು? ಮೊದಲನೇ ಅರ್ಥ, ತ್ವದುಕ್ತಂ ತತ್ತಥಾ ಕುರ್ಯಾತ್ ಭಗವಾನ್ ಕೇಶವ. ಭಗವಾನ್ ಕೇಶವ ಪರಮಾತ್ಮ ಏನಿದ್ದಾನ, ತ್ವದುಕ್ತಂ ನೀ ಹೇಳಿದ್ದನ್ನ ತತ್ತಥಾ ಕುರ್ಯಾತ್ ಅದನ್ನ ಹಂಗೆ ನಡೆಸ್ಲಿ, ಅಂದ್ರೆ ನಿರ್ವಿಘ್ನವಾಗಲಿ ಅಂತ ತಾತ್ಪರ್ಯ. ಅದಕ್ಕೆ ತತ್ತಥಾ ಕುರ್ಯಾತ್, ನೀ ಅನ್ಕೊಂಡದ್ದು ಹಂಗೆ ಆಗಲಿ ಅಂತ. ನಾವು ಕೆಲವು ಅನ್ಕೊಂಡಿರ್ತೀವಲ್ಲ, ಸಂಕಲ್ಪ ಮಾಡಿದ್ವಿ ಈ ಕಾರ್ಯಕ್ರಮ ಆಗ್ಬೇಕು ಅಂತ, ದೇವ್ರ ಹಂಗೆ ನಡೆಸಿಕೊಟ್ಟ ಅಂತ ಅಂತಿರ್ತೀವಿಲ್ಲೋ. ಅಂದ್ರ ಏನು ನಿರ್ವಿಘ್ನ, ಏನು ವಿಘ್ನ ಬರಲಿಲ್ಲ, ದೇವ್ರ ಹಂಗೆ ನಡೆಸಿಕೊಟ್ಟ. ಅದೇ ಅಭಿಪ್ರಾಯ. ಇತ್ಯಭಿಪ್ರಾಯತ ಶಬ್ದ ಪ್ರವೃತ್ತಸ್ಸ ಪುರಾತನೈಹಿ. ಪುರಾತನೈಹಿ ಹಿಂದೆ ಹಿರಿಯರಿಂದ ಹಿಂಗೆ ಶಬ್ದ ನಡೆದದ. ತದೇ ತದ್ ಅಗ್ನೈಸ್ತು ಜನೈಹಿ. ಇದನ್ನ ತಿಳಿಯದೇ ಇದ್ದವರು, ತದೇ ತದ್ ಅಗ್ನೈಸ್ತು ಜನೈಹಿ, ಇದು ದೇವರದು ಇದು ವಿಷಯ ಅಂತ ಗೊತ್ತಿಲ್ಲದೆ ಇದ್ದವರು ಸ್ವಾನುಜ್ಞೇತಿ ಪ್ರದೀಯತೆ. ನಾ ಕೊಟ್ಟಿನ್ ತಗೋ ಅಂತಿರ್ತಾರೆ. ನಿಂದಲ್ಲಪ್ಪ ಅದು ದೇವರು ಮಾಡಿಸ್ಲಿ ಆ ಕೆಲಸವನ್ನ ಅಂತ ತಿಳ್ಕೊಂಡು ಹೇಳಿದ್ರಂತ. ಯಾರೋ ಒಬ್ರ ಆಚಾರ್ಯಗೆ ಬಹಳ ಕಾಡಿದ್ರಂತ್ರಿ. 50 ಸಲ ಕೇಳಿದ್ರಂತ. ಆಚಾರ ಒಮ್ಮೆ ಹೇಳಿದ್ರಂತ, ನೋಡು ಇವತ್ತು ಕೊಟ್ಟಿನಿ, ನಿನ್ ಜನ್ಮದುದ್ದಕ್ಕೂ ಆಜ್ಞಾ ಕೊಟ್ಟಿನಿ, ಹೋಗಿ ಮತ್ತೆ ಕೇಳಿಕ್ ಹೋಗ್ಬೇಡ ಅಂತ ಬಿಟ್ರಂತ. ಓಂ ಅಂದಿನಿ, ಇನ್ನು ಜನ್ಮದುದ್ದಕ್ಕೂ ಇದೇ ಇಲ್ಬಿಟ್ಟು ಹೋಗ್ಬಿಡು. ಗಾಡಿಗೆ ಹೆಂಗ್ ಪರ್ಮನೆಂಟ್ ಆಗಿ ಟ್ಯಾಕ್ಸ್ ಕಟ್ತಿರ್ತಾವ ನೋಡು, ಹಂಗ್ ಕಟ್ಬಿಟ್ಟಿನಿ, ಹೋಗಿ ರೋಡ್ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಇಲ್ಲಿ ಕೇಳಿ ಇಳಿಯಲ್ರ ಅಂತ. ಅಷ್ಟು ವರ್ಷ ಬಿಟ್ಟಿದ್ರಿ ಪಾಪಾಚಾರಿಗೆ. ಅದಕ್ಕೆ ಸ್ವಾನುಜ್ಞೇತಿ ಪ್ರದೀಯತೆ. ಇನ್ನು ಎರಡನೇ ಅರ್ಥ,
ಏನ್ ಎರಡನೇದ್ದು? ಓಮಿತ್ಯಯಂ ಪೂರ್ಣವಾಚಿ ಸ್ಯಾತ್. ಓಂ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಯಾಕ? ಸಮೃದ್ಧಿರ್ ಹೋಮಿತಿ ರೀತ. ಸಮೃದ್ಧಿ ಎನ್ನುವುದು ಓಂಕಾರದ ಅರ್ಥ. ಅದೇನ್ ಗೊತ್ತಾತ್ರಿ ಆಚಾರ ಅಂದ್ರ, ಸಮೃದ್ಧಸ್ತೆ ಹಿ ಕಾಮೋ ಯಂ ಇತ್ಯನುಜ್ಞಾತವಾ ಭವೇತ್. ಅಥವಾ ನಿನ್ನ ಕೆಲಸವು ಸಮೃದ್ಧವಾಗಲಿ ಅಂತ ಅನ್ನುವ ಆದೇಶ ಅನುಜ್ಞೆಯನ್ನಾದರೂ ಕೊಡ್ತಾರೆ, ಅನುಮತಿಯನ್ನಾದರೂ ಕೊಡ್ತಾರೆ. ಅನುಮತಿ ಅಂತ ತಿಳ್ಕೊಂಡ್ಬಿಟ್ರೆ ಲಘು ಅರ್ಥ ಆಗ್ತದೆ. ಅನುಜ್ಞಾ ಅನ್ನೋ ಶಬ್ದಕ್ಕೆ ಅನುಮಿತಿ. ಅನುಮತಿ ಅಲ್ಲ, ಅನುಮತಿ ಕೊಟ್ಟೇವೆ, ನಮ್ಮ ಅನುಮತಿ ಅದ. ಓಂ ಓಂ ನಮ್ಮ ಅನುಮತಿ ಅದ. ಅದಕ್ಕೆ ನಿನ್ನ ಕರ್ಮವು ಸಮೃದ್ಧವಾಗಲಿ ಅಂದ್ರೆ ಫಲ ಸಿಗಲಿ. ಕೆಲಸ ನಿರ್ವಿಘ್ನ ಆತು ಸರಿ ಅದ. ನಿರ್ವಿಘ್ನ ಆದ ಕೆಲಸಕ್ಕೆ ಫಲ ಬರ್ಬೇಕಲ್ಲ. ಮತ್ತ ಬರೀ ಉದ್ದಕ್ಕೆ ಹಂಗೆ ಕೆಲಸ ಮಾಡಿ ಕೂತ್ಬಿಟ್ರೆ ಅದಕ್ಕೆ ಅದು ಓಂಕಾರದ ಎರಡನೇ ಅರ್ಥ. ಅತ ಸಮೃದ್ಧಿವಾಚಿ ಸ್ಯಾತ್ ಹರೇರೋಂ ಶಬ್ದ ಈ ರೀತ. ಹರಿಯ ಓಂ ಶಬ್ದವು ಸಮೃದ್ಧಿ ಅನ್ನೋ ಅರ್ಥವನ್ನ ತಿಳಿಸಿಕೊಡ್ತದ. ಇತಿ ವಾದೀಯತೆ ನುಜ್ಞಾ ಹರಿಸ್ತವ ಸಮೃದ್ಧಿದ. ಭಗವಂತ ಸಮೃದ್ಧಿ ಮಾಡ್ಲಿ ಅನ್ನೋ ಅಭಿಪ್ರಾಯದಲ್ಲಾದ್ರೂ ಅನುಮತಿಯನ್ನು ಕೊಡ್ತಾರೆ. ಇದಿಷ್ಟು 6ನೇ ಮಂತ್ರ. ಈ 4ನೇ ಮಂತ್ರ 5ನೇ ಮಂತ್ರ ಉಲ್ಟಾ ಈಗ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ. ವಾಕ್ ಪ್ರಾಣೋ ದಂಪತಿ ಚಾಪಿ ಸಂಸೃಜ್ಯೇತೆ ಜನಾರ್ಧನೆ. ವಾಕ್ ಮತ್ತು ಪ್ರಾಣವೆಂಬ ದಂಪತಿಗಳೇನಿದ್ದಾರೆ ಅವರು ಜನಾರ್ಧನೆ ಸಂಸೃಜ್ಯೇತೆ ಭಗವಂತನಲ್ಲಿ ಸೇರ್ಕೋತಾರ. ಮುಕ್ತೌತು ನೋಡ್ರಿ, ಮುಕ್ತಿಯಲ್ಲಿ ತತ್ಪ್ರಸಾದೇನ ಸಂಸೃಜ್ಯಂತೆ ತತಃ ಪರೇ. ಆ ಭಾರತೀ ಪ್ರಾಣದೇವರ ಅನುಗ್ರಹದಿಂದ ಪರೆ ಇನ್ನುಳಿದ ದೇವತೆಗಳು ಭಗವಂತನಲ್ಲಿ ಸೇರ್ಕೋತಾರೆ. ತದ್ವಾರೇಣೈವ ವಾಯುಭಾರತಿ ದ್ವಾರ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರೌ. ಸಾಕ್ಷಾತ್ತಾಗಿ ಪ್ರಾಣದೇವರು ಭಾರತೀ ದೇವಿ ಭಗವಂತನಲ್ಲಿ ಸೇರ್ಕೊಳ್ತಾರ. ಹೇಳಿದ್ನಲ್ಲ ಆಗಲೇ ಹೇಳುವಾಗ, ಮುಕ್ತಿಯಲ್ಲಿ ಸಾಯುಜ್ಯ ಮೋಕ್ಷವನ್ನ ಎಲ್ಲಾ ದೇವತೆಗಳು ಪಡಿತಾರೆ. ವಿಶೇಷ ಏನು ಅಂದ್ರೆ ಪ್ರಾಣ ಭಾರತಿ ದ್ವಾರ ಪಡಿತಾರ, ಪ್ರಾಣದೇವರು ಭಾರತೀ ದೇವರು ಸಾಕ್ಷಾತ್ ಪಡಿತಾರ. ಇಲ್ಲಿಗೆ 6 ಮಂತ್ರಗಳ ವಿವರಣೆ ಮುಕ್ತಾಯ ಆಯ್ತು. ಸರಿನಾ? ಏನಾಗಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ವಿಷಯವನ್ನ ಹೇಳಿಕತ್ತೀನಿ ನಾ ಈಗ. ಏನ್ ಹೇಳಿಕತ್ತೀನಿ ಅಂತಂದ್ರೆ 3ನೇ ಮಂತ್ರ 4ನೇ ಮಂತ್ರ 5ನೇ ಮಂತ್ರ 6ನೇ ಮಂತ್ರಗಳ ವಿವರಣೆ ಬಂದದ. ಈಗ ವೇದಗಳು ಭಗವಂತನ ಓಂಕಾರ ವಾಚ್ಯತ್ವವನ್ನು ತಿಳಿಸುವುದಕ್ಕೆ ನಾನಾ ಮುಖಗಳಿಂದ ತಿಳಿಸ್ತದೆ. ಅದು ಪ್ರಯತ್ನ ಮಾಡ್ಲಿಕ್ಕತ್ತದ. ಅಂದ್ರೆ ದೇವರು ಓಂಕಾರ ವಾಚ್ಯನಾಗಿದ್ದಾನೆ. ಅದಕ್ಕೆ ಉದಾಹರಣೆ ಏನು ಅಂತ ಕೇಳಿದ್ರೆ, ಎಲ್ಲ ವೇದಿಗಳು ಮತ್ತು ಮುಂದೆ ವೇದದ ವಿಚಾರ ಬರ್ತದೆ. ಈಗ ವೇದಿಗಳ ವಿಚಾರ, ಮುಂದೆ ವೇದಗಳ ವಿಚಾರ. ವೇದಗಳು ಬೇರೆ ವಿಷಯ. ಪುರೋಹಿತರು ಎಲ್ಲರೂ ತಾವು ಕಾರ್ಯಕ್ರಮವನ್ನ ಮಾಡುವ ಮೊದಲಿಗೆ ಹರಿ ಓಂ ಅಂತಾರೆ. ವಿಶೇಷ ಏನ್ ಗೊತ್ತೇನ್ರಿ? ಅವರಿಗೆ ಅದು ತಿಳಿದಿರ್ಲಿ ತಿಳಿಯದೇ ಇರ್ಲಿ, ಅವರು ವೈಷ್ಣವರಿರ್ಲಿ ವೈಷ್ಣವೇತರರಿರ್ಲಿ, ಎಲ್ಲರೂ ಕಾರ್ಯಕ್ರಮ ಮೊದಲು ಪ್ರಾರಂಭ ಮಾಡುವಾಗ ಹರಿ ಓಂ ಅಂತೆ ಅಂತಾರ. ಅವ್ರಿಗೆ ಗೊತ್ತಿಲ್ಲ ಪಾಪ, ಆದರೂ ಹರಿ ಓಂ ಅಂತ ಪಾಠ ಕಲಿಸುವಾಗ ಹಂಗೆ ಕಲಿಸಿಬಿಟ್ಟಾರ. ಮಾಡುವಾಗಲೂ ಹರಿ ಓಂ ಅಂತೆ ಅಂತಾರ. ಮುಗಿದಾಗ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತಾರ. ಯಾರು ಗೊತ್ತಿಲ್ಲ ಪಾಪ, ಯಾರೋ ತಿದ್ಕೊಳಿಕ್ ಹೋದ್ರಿ. ಆಮೇಲೆ ಏನ್ ತಿದ್ಕೊಳಿಕ್ ಹೋದ್ರು ಅಂದ್ರ ಬ್ರಹ್ಮಾರ್ಪಣ ಮಸ್ತು ಅಂತ ಅನ್ಲಿಕ್ ಹೋದ್ರಿ. ಕೆಲವರೆಲ್ಲ ಸೆಟ್ ಆಗ್ಲಿಲ್ರಿ. ಭಾರಿ ವಿಚಿತ್ರದು, ಸೆಟ್ ಆಗ್ಲಿಲ್ಲ. ಇವರಿಗೆ ತಿಳಿದೋ ತಿಳಿಯದೋ ಎಲ್ಲಕ್ಕಿಂತ ಮೊದಲು ಹೇಳೋದು ಓಂಕಾರ. ಯಾಕಂದ್ರೆ ಆ ಕರ್ಮಗಳಿಂದ ಭಗವಂತನೇ ಇದ್ದಾನ ಅನ್ನೋದನ್ನ ತಿಳಿಸ್ಲಿಕ್ಕೆ ಓಂಕಾರವನ್ನು ಹೇಳ್ಯಾರ. ಸೊ ಋಗ್ವೇದಿಗಳು ಯಜುರ್ವೇದಿಗಳು ಸಾಮವೇದಿಗಳು ತಾವು ಕಾರ್ಯವನ್ನ ಮೊದಲು ಮಾಡುವಾಗ ಓಂಕಾರವನ್ನ ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಓಂ ಅಂತ ಕರೀತಾರ. ಅದರಿಂದ ಭಗವಂತ ಓಂಕಾರ ವಾಚ್ಯ ಒಂದರ್ಥ. ಎರಡನೇದ್ದೇನು ಅಂತ ಕೇಳಿದ್ರೆ, ಯಾರೇ ನಾವು ಇನ್ನೊಬ್ಬರನ್ನ ಹಿರಿಯರನ್ನ ಕೇಳುವಾಗ ಕಾರ್ಯವನ್ನ ಮಾಡ್ಲಿಕ್ಕೆ ನಮಗೆ ಅನುಮತಿ ಕೊಡ್ರಿ ಅಂತಂದಾಗ ಜ್ಞಾನಿಗಳ ಹಿರಿಯರು ಓಂ 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 ಅಂತಾರ. ಅದು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಬೇರೆ ವಿಷಯ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಪರಮಾತ್ಮ ನಿನ್ನ ಕೆಲಸವನ್ನ ನಿರ್ವಿಘ್ನವಾಗಿ ಮಾಡಿಸ್ಲಿ, ನಿನ್ನ ಕೆಲಸಕ್ಕೆ ಸಮೃದ್ಧವಾದ ಫಲವನ್ನ ಕೊಡ್ಲಿ ಅಂತ ಅರ್ಥ ಅದ. ಆದ್ದರಿಂದ ಓಂಕಾರ ವಾಚ್ಯನಾದವನು ಪರಮಾತ್ಮ. ಹಿಂಗ ಓಂಕಾರ ವಾಚ್ಯತ್ವಕ್ಕೆ ಬೇರೆ 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 ಯುಕ್ತಿಗಳನ್ನ ವೇದ ಅಲ್ಲಲ್ಲಿ ಹೇಳ್ತಾ ಅದ. ಇದನ್ನ ಕೃಷ್ಣ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೊನೆಗೆ ಸೇರಿಸಿಕೊಂಡು ಏನಂತಾನೆ 17ನೇ ಅಧ್ಯಾಯದಲ್ಲಿ ಅಂತ ಹೇಳಿದ್ರೆ, ತಸ್ಮಾದೋಮಿತ್ಯುದಾಹೃತ್ಯ ಭಾಳ ಚಂದದರಿ, ಭಾಳ ಚಂದದ. ಓ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತ ಸತತಂ ಬ್ರಹ್ಮವಾದಿನಾಂ. 17ನೇ ಅಧ್ಯಾಯದ 23ರಿಂದ 28ನೇ ಶ್ಲೋಕದವರೆಗೂ ಇದೇ ವಿಚಾರದ ತಗೊಳ್ರಿ. ಓಂ ತತ್ ಸದತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ.
ಎಲ್ಲೇ ಕೆಲಸ ಮಾಡೋ ಕಾಲಕ್ಕೂ ಅದನ್ನ ಇಟ್ಕೊಂಡೇ ಹೇಳ್ತಿರ್ತಾರ ಅಂತ ಇದನ್ನೇ ಕೃಷ್ಣ ಛಾಂದೋಗ್ಯದಲ್ಲಿ ಬಂದದ್ದನ್ನ 17ನೇ ಅಧ್ಯಾಯದಲ್ಲಿ ಹೇಳಿದ್ದಾನ. ಸರಿ, ಎರಡು ಮುಗೀತು. ಇದಾದ ಮೇಲೆ ತಾರತಮ್ಯದಲ್ಲಿ ಏನ್ ಹೇಳ್ತೀವಿ? ಭಗವಂತ ಓಂಕಾರ ವಚ್ಚನಾಗಿದ್ದಾನೆ. ಅದರ ಅರ್ಥ ಏನು? ಸರ್ವೋತ್ತಮ. ಸರ್ವೋತ್ತಮ ಅನ್ನುವುದನ್ನು ಹೆಂಗೆ ಹೇಳ್ತೀರಿ ನೀವು ಸರ್ವೋತ್ತಮತ್ವವನ್ನ ಅಂತ ಕೇಳಿದ್ರೆ ತಾರತಮ್ಯ ಪೂರ್ವಕವಾಗಿ ಹೇಳ್ತೀವಿ. ಏಷಾಂ ಭೂತಾನಾಂ ಪೃಥಿವೀರಸಃ ಪೃಥಿವ್ಯಾ ಆಪೋ ರಸಃ ಆಪಾಮೋಷಧಯೋ ರಸಃ ಓಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸೋ ವಾಚರುಗ್ರಸಃ ರಚಃ ಸಾಮರಸಃ ಸಾಮ್ನ ಉದ್ಗೀತೋ ರಸಃ ರಸಃ ಯಗೇಶ ರಸಾನಾಂ ರಸತರಃ ಪರಮಃ ಪರಾರ್ಧ್ಯ ಅಷ್ಟಮೋ ಯ ಉದ್ಗೀತ ಅನ್ನುವಂತಹ ಮಾತಿನಲ್ಲಿ ತಾರತಮ್ಯವನ್ನು ಹೇಳಿದರು. ಹೇಳಿದ ಮೇಲೆ 8 ತಾರತಮ್ಯದಲ್ಲಿ ಬಂದ ಅಂದ್ರೆ ತಾರತಮ್ಯದಲ್ಲಿ ಬಂದ 8 ಕಕ್ಷೆಯಲ್ಲಿ ಇದ್ದವರು ಚರ್ಚೆ ಮಾಡಲಿಲ್ಲ. ಋಕ್ ಸಾಮಹ ಉದ್ಗೀತ ಅಷ್ಟೇ ಚರ್ಚೆ ಮಾಡಿದ್ರು. ಯಾಕೆ ಹಂಗೆ ಚರ್ಚೆ ಮಾಡಿದ್ರು ಅಂತ ಕೇಳೋದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ರುಚಿ ಅಧ್ಯಾರೂಢಂ ಸಾಮ. ಋಗ್ವೇದಕ್ಕೆ ಸಂಗೀತ ಹಚ್ಚಿದಾಗ ತಾನೇ ಸಾಮ ಆಗೋದು. ಸಾಮಕ್ಕೆ ಅಭಿಮಾನಿಗಳಾದವರು ವಾಯುದೇವರು, ಋಗ್ವೇದಕ್ಕೆ ಅಭಿಮಾನಿಗಳಾದವರು ಸರಸ್ವತಿ ಭಾರತೀಯರು. ಈ ಋಕ್ ಸಾಮ ಜೊತೆಗೆ ಸೇರಿಕೊಂಡಾಗಲೇನೆ ಸ್ವಾವಸ್ಥಾಭೇದ ಬರ್ತದ. ಅವಸ್ಥಾಭೇದ ಬಂತು. ಎಲ್ಲಿ ಅವಸ್ಥಾಭೇದ ಬಂತು? ಕೇವಲ ವಾಕ್ ಅಭಿಮಾನಿಯಾಗಿದ್ದಾಗ ಕೆಳಗಿನ ಕಕ್ಷೆಯಲ್ಲಿ ಇದ್ರು. ಋಗ್ವೇದಕ್ಕೆ ಅಭಿಮಾನಿಯಾಗಿ ಸಾಮನ ಜೊತೆಗೆ ಸೇರಿಕೊಂಡಾಗ ಹೆಚ್ಚಿನದ್ದಾತು. ಯಾಕ ಅಂದ್ರ ಆಗ ಮಾತ್ರ ಉದ್ಗೀತನನ್ನ ಹೇಳಲಿಕ್ಕೆ ಚಾನ್ಸ್ ಸಿಕ್ತು ನಮಗೆ. ಈ ಅಂಶ ನಾನು ಇಷ್ಟೊತ್ತು ಹೇಳಿರ್ಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಆ ರುಕ್ಕಿಗೆ ಯಾಕೆ ಮಹತ್ವ? ಇಷ್ಟೊತ್ತೇನು ಹೇಳಿದ್ವಿ? ಗಂಡನ ಜೊತೆಗೆ ಸೇರಿದ್ದಕ್ಕ ಹೆಚ್ಚಿನ ಪುಣ್ಯ, ಹೆಚ್ಚಿನ ಅವಸ್ಥಾ ಬಂದಿತ್ತು. ಉದಾಹರಣೆ ಕೊಟ್ಟಿದ್ದೆ. ಲಗ್ನದಿಂದ ಮೊದಲು, ಲಗ್ನ ಆದ್ಮೇಲೆ, ಗಂಡ ಇಲ್ಲದೆ ಇರುವಾಗ, ಅಥವಾ ಹೆಂಡತಿಗಿಂತ ಮೊದಲು, ಹೆಂಡತಿ ಇದ್ದಾಗ, ಹೆಂಡತಿ ಇಲ್ಲದೆ ಇರುವಾಗ ಅಂತ. ಇಲ್ಲೇನು ಸ್ವಾರಸ್ಯ ಬಂತು ಅಂತ ಕೇಳಿದ್ರೆ, ಆ ಋಗ್ವೇದದ ಮಂತ್ರಗಳಿಗೆ ಸಾಮವೇದಗಳು ಒಳಹೊಕ್ಕಾಗ ರುಕ್ ಸಂಯುಕ್ತ ಆಯ್ತು. ಈಗ ಸಂಯುಕ್ತ ಆದಾಗ ಉದ್ಗೀತನನ್ನು ಹೇಳಲಿಕ್ಕಾದದ್ದರಿಂದ ರುಕ್ ಅಧಿಕವಾಯಿತು. ಅಂದ್ರೆ ಯಾವಾಗ ನಮ್ಮಲ್ಲಿರುವ ಒಂದೊಂದು ಪದಾರ್ಥಗಳು ಮನುಷ್ಯರ ಉಪಯೋಗಕ್ಕಿರ್ತಾವೋ ಅವು ವೇಸ್ಟ್ ಫೆಲೋ ಆಗಿರ್ತಾವ, ಭಗವಂತನ ಉಪಯೋಗಕ್ಕೆ ಬಂದಾಗ ಅವೇ ಶ್ರೇಷ್ಠವಾಗಿ ಕೂತ್ಕೊಳ್ತಾವ. ತಂಬಿಗೆ ನಾವು ಊಟಕ್ಕೆ ಉಪಯೋಗಿಸ್ತಿದ್ವಿ ಅಂದ್ರೆ ಬೇರೆ ಅರ್ಥ, ದೇವರ ಪೂಜಾಕ್ಕೆ ಉಪಯೋಗಿಸ್ತಿದ್ವಿ ಅಂದ್ರೆ ಅದಕ್ಕೆ ಕಲಶ ಅಂತ ಗೌರವದಿಂದ ಕರೀತಾರೆ. ನಮ್ಮ ಊಟಕ್ಕೆ ಇಟ್ಕೊಳ್ಳೋ ತಂಬಿಗೆ ಅಂತ ಕರೀತಾರೆ. ಹೌದೋ ಇಲ್ಲೋ? ಆದ್ರಿಂದ ಆಗಾಯ್ತು. ಅದಾದ್ಮೇಲೆ ಒಂದು ಸ್ವಾರಸ್ಯ ಏನಾಯ್ತು ಅಂದ್ರೆ, ಈ ಋಗ್ವೇದದ ಅಭಿಮಾನಿನಿಯಾದ ಭಾರತಿ ಸಾಮವೇದಕ್ಕೆ ಅಭಿಮಾನಿಯಾದ ಭಾರತ್ ವಾಯುದೇವರ ಜೊತೆಗೆ ಸೇರಿಕೊಂಡಾಗ ಉದ್ಗೀತ ಹೇಳಲಿಕ್ಕೆ ಬರ್ತದಂದ್ರೆ ಇವರಿಬ್ಬರು ದಂಪತಿಗಳು ಮೋಕ್ಷದಲ್ಲಿ ಏನಾಗ್ತಾರ? ಪರಮಾತ್ಮನಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರ. ಅಲ್ರಿ ಎಲ್ಲಾರು ಹೊಂತಾರಲ್ಲ ಅಂದ್ರೆ ಅಲ್ಲ. ನೋಡು ಎಷ್ಟು ಸ್ವಾರಸ್ಯದ. ವೇದ ಮಂತ್ರಕ್ಕೆ ಋಗ್ವೇದಕ್ಕೆ ಸಾಮ ಸೇರಿಸಿದಾಗ ಉದ್ಗೀತ ಹೇಳಿಕ್ ಬರ್ತಿತ್ತು ಅಂದ್ರೆ ಡೈರೆಕ್ಟ್ ಅಪ್ರೋಚ್ ಅದ. ಇವರಿಬ್ರು ಸೇರ್ಕೊಂಡು ಡೈರೆಕ್ಟ್ ಆಗಿ ಭಗವಂತನಲ್ಲಿ ಹೋದ್ರು. ಉಳಿದವರು ಸರ್ವ ವೇದಾಭಿಮಾನಿಗಳಾದ ಗರುಡ ಇದ್ದಾರೆ, ಸರ್ವ ಅಕ್ಷರಾಭಿಮಾನಿಗಳಾದ ಶೇಷದೇವರಿದ್ದಾರೆ, ಸ್ವರಾಭಿಮಾನಿಗಳಾದ ರುದ್ರದೇವರಿದ್ದಾರೆ. ಯಾರು ಡೈರೆಕ್ಟ್ ಇಲ್ಲ. ನೋಡ್ರಿ ಸ್ವಾರಸ್ಯ. ಅಕ್ಷರಾಭಿಮಾನಿಗಳು ಶೇಷದೇವರು, ವೇದಾಭಿಮಾನಿಗಳು ಗರುಡ, ಸ್ವರಾಭಿಮಾನಿಗಳು ಯಾರು ಅಂತ ಕೇಳಿದ್ರೆ ರುದ್ರದೇವರು. ಇವರು 3 ಮಂದಿ ಸೇರಿದಾಗ ರುಕ್ ಆಗ್ಬೇಕದು. ಹಂಗ ಬರೋದಿಲ್ಲ ಅದು. ರುಗ್ ಯಾವಾಗ ಆಗ್ತದ? ಅದು ಅಕ್ಷರ ಬೇಕು, ಸ್ವರ ಬೇಕು, ಆಮೇಲೆ ವೇದ ಮಂತ್ರಗಳು ಬೇಕು. ಇವು ರುಗ್ ಆತು ಅಂದ್ರೆ ಭಾರತೀ ದ್ವಾರ, ಪ್ರಾಣನ ದ್ವಾರ ಪರಮಾತ್ಮಲ್ಲಿ ಸೇರ್ಬೇಕಾಯಿತು. ಅದಕ್ಕೆ ಅವ್ರು ದ್ವಾರ ಆಗ್ತಾರೆ, ಇವ್ರು ಸಾಕ್ಷಾತ್ ಆಗ್ತಾರೆ ಎಂಬುವಂತಹ ಅಂಶವನ್ನ ನಾವು ತಿಳಿದುಕೊಳ್ತೇವೆ. ಯಾವ ವ್ಯಕ್ತಿ ಈ ತರಹದ ಚಿಂತನೆಯನ್ನು ಮಾಡ್ತಾನೋ ಅವನ ತನ್ನ ಮನೋರಥಗಳನ್ನ ಪೂರ್ಣ ಮಾಡಿಕೊಳ್ತಾನ. ಸ್ವಾರಸ್ಯ ಏನು? ದಂಪತಿ ಅಂತಂದಾರ. ಏನ್ ದಂಪತಿ ಅಂತಂದ್ರೆ ತದೇ ತದ್ದಂಪ, ಅದು ಮಿಥುನಂ ಅಂದ್ರೆ ಏನರ್ಥ? ಇದರ್ಥ ಇಷ್ಟು. ಅಲ್ಲೊಂದು ಮಾತು ಹೇಳಿದ್ರು, ತಜ್ಞಾನಸ್ಯ ವಿಶಿಷ್ಟ ಫಲತ್ವಾತ್ ಅಂತ ಹೇಳಿದ್ರು ನಿನ್ನೆ. ಅದನ್ನ ತಿಳ್ಕೊಳ್ಳೋದ್ರಿಂದ ವಿಶಿಷ್ಟ ಫಲ ಬರ್ತದ ಅಂತಂದಿದ್ರು. ಯಾವುದನ್ನ? ಋಕ್ ಸಾಮ ಉದ್ಗೀತ ತಿಳ್ಕೊಂಡ್ರೆ ವಿಶಿಷ್ಟ ಫಲದ, ಉಳಿದವ್ರು ತಿಳ್ಕೊಂಡಲ್ಲ ಅಂತ. ಯಾಕೆ ಅಂದ್ರೆ ಈ ಪ್ರಾಣ ಭಾರತೀಯರು ನಿತ್ಯ ದಂಪತಿಗಳು. ಹಾಗೆ ತಿಳಿದುಕೊಳ್ಳುವುದರಿಂದ ವಿಶಿಷ್ಟ ಫಲ ಏನು ಅಂದ್ರೆ, ಒಂದು ವೇಳೆ ನಾನು ಮುಕ್ತಿಯೋಗ್ಯನಾದ ಜೀವನಾಗಿದ್ದರೆ ನನಗೆ ನಿಯತಳಾದ ಪತ್ನಿ ಇದ್ದಳೆ, ಅವಳೂ ಕೂಡ ಮೋಕ್ಷ ಹೊಂದುವ ಕಾಲದಲ್ಲಿ ಸಮಾನವಾದ ಸಾಧನೆಯನ್ನು ಮಾಡಿಕೊಂಡು ಇಬ್ಬರೂ ಮೋಕ್ಷವನ್ನ ಹೊಂದುತ್ತಾರೆ. ನಿಯತ ಪತಿ ಪತ್ನಿಗಳು ಇದ್ದೇ ಇದ್ದಾರೆ. ನಿಯತ ಪತಿ ಪತ್ನಿಗಳು ಇದ್ದೇ ಇದ್ದಾರೆ. ಕೆಲವರೇನಿದ್ದಾರೆ ಸನಕಾದಿಗಳಂಥವರು ಯಾರು ನಿತ್ಯ ಬ್ರಹ್ಮಚಾರಿಗಳೇ, ನಿತ್ಯ ಸನ್ಯಾಸಿಗಳೇ ಇದ್ದಾರೆ. ಅವರಿಗೆ ಬಿಟ್ಟರೆ ಉಳಿದವರಿಗೆ ಗಂಡ ಹೆಂಡತಿ ಇದ್ದೇ ಇದ್ದಾರೆ. ಆದ್ದರಿಂದ ಇದರ ವಿಶಿಷ್ಟ ಫಲ ಏನು ಅಂದ್ರೆ, ನಾವು ನಮ್ಮ ದಂಪತಿಗಳು ಸಾಧನೆ ಮಾಡಿಕೊಂಡು ಏಕವಾಗಿ ಮುಂದೆ ಹೋಗ್ತೀವಂತೆ. ಭಾರಿ ವಿಚಿತ್ರ ಇದು. ಅಷ್ಟೇ ಅಲ್ಲ, ಮಹಾಭಾರತ ತಾತ್ಪರ್ಯದ 18ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ
ಪರಮಾತ್ಮನ ಒಂದು ವಿಶೇಷ ವರ ಏನಿದೆ ಅಂದ್ರೆ ಸ್ವಭರ್ತ್ರಾಸಗ ಅನಂತ ಜನ್ಮಸು. ಭಾರತೀ ದೇವಿ ಗಂಡನ ಜೊತೆಗೆ ಸೇರಿಕೊಂಡೇ ಅನಂತ ಜನ್ಮಗಳಲ್ಲಿ ಭಗವಂತನ ಆರಾಧನೆ ಮಾಡೋದು. ಗಂಡನ್ನ ಬಿಟ್ಟಿಲ್ಲ, ಪ್ರತ್ಯೇಕ ಅಂತ ಇಲ್ವೇ ಇಲ್ಲ ಅವಳು. ಪ್ರತ್ಯೇಕ ಅಂತ ಯಾವಾಗ್ಲೂ ಗಂಡನ ಜೊತೆಗೆ ಸೇರ್ಕೊಂಡೇ ಆಕೆ ಅವತಾರ ಮಾಡಿದ್ರು ಅಷ್ಟ, ಮತ್ತ ಮೂಲ ರೂಪದಾಗಿದ್ರು ಅಷ್ಟ, ಗಂಡನಿಂದ ಇಲ್ಲ, ನಿತ್ಯವೂ ದಂಪತಿಯು, ಯಾವಾಗ್ಲೂ ದಂಪತಿಗಳಾಗಿರ್ತಾರ. ಅದರನ್ನ ಚಿಂತನೆ ಮಾಡೋದ್ರಿಂದ ನಮಗೂ ಕೂಡ ಆ ತರಹದ ಫಲ ಅಂತನ್ನೋದು ಬರುತ್ತದೆ. ಇದು ವಿಶಿಷ್ಟ ಫಲ. ಮುಂದೇನಾತು ಅನ್ನೋದನ್ನ ಮತ್ತೆ ಮಧ್ಯಾಹ್ನದಾಗ ಪಾಠ ನೋಡಿ. ಶ್ರೀಕೃಷ್ಣ ಅರ್ಪಣಮಸ್ತು.